ಸುಂದರಿ ಚಾಮುಂಡೇಶ್ವರಿ ಮಾಯಾತೀತ ಸ್ವರೂಪಿಣಿ. ಸಮಸ್ತ ನಾಡಿನ ಜನತೆಗೆ ನಾಡ ಹಬ್ಬ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ ಧರ್ಮ ಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು, ನಾಡಿನ ಹೆಮ್ಮೆಯ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಹಾಗೆ ನಿಮಗೆ ವಿಜಯದಶಮಿಯ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ವಿಜಯದಶಮಿ ಅಂದ ಕೂಡಲೇ ನಮ್ಗೆ ಜಯ ಸಿಗತ್ತೆ ಅನ್ನೋದು ನೆನಪಾಗತ್ತೆ. ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ, ಶಿಷ್ಟರನ್ನ ರಕ್ಷಿಸ್ಲಿಕ್ಕೆ ತಾಯಿ ನಾನಾ ಅವತಾರಗಳನ್ನ ಎತ್ತಿ ಬಂದಿರುವಂಥದ್ದು. ತಾಯಿಯ ಶ್ರೀರಕ್ಷೆ ನಮ್ಮೆಲ್ಲರ ಮೇಲಿರ್ಲಿ ಅಂತ ಬೇಡ್ತಾ ಶುಭ ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣವಾ? ಆಗಲಿ. ಓಂ ಶರದಿಂದು ವಿಕಾಸ ಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ವಿಜಯದಶಮಿ ವಿಶೇಷ ಸಂಚಿಕೆಯಾಗಿರ್ತಕ್ಕಂಥ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಜೊತೆಯಲ್ಲಿ ಯಾರ್ಯಾರು ಒಂದು ಅಕ್ಟೋಬರ್ ತಿಂಗಳ 2ನೇ ತಾರೀಖು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ಅವನ ಅನುಗ್ರಹದಿಂದ ನಿಮ್ಮೆಲ್ಲರ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಪರಿಹಾರವಾಗಲಿ. ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ, ಮನದಲ್ಲಿ ಸದಾಕಾಲ ನೆಲೆಸಲಿ ಎನ್ನುವಂಥ ಹಾರೈಕೆಯನ್ನು ಮತ್ತು ಆ ಒಂದು ಪ್ರಾರ್ಥನೆಯಿಂದ ಭಗವತ್ ಶಕ್ತಿಗೆ ಸಲ್ಲಿಸುತ್ತಾ ಮೊದಲು ಇವತ್ತಿನ ಪಂಚಾಂಗವನ್ನು ನೋಡೋಣ. ಆನಂತರದಲ್ಲಿ ಯಥಾ ಪ್ರಕಾರ ಗ್ರಹ ಸ್ಥಿತಿಗಳು, ಆನಂತರ ಈ ವಿಜಯದಶಮಿಯ ವಿಶೇಷ ಏನು ಅನ್ನೋದನ್ನು ಕೂಡ ನೋಡೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷದ ದಶಮಿಯ ದಿನ ಗುರುವಾರ. ಇವತ್ತು ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದಲ್ಲಿ ಕೂಡ ಚಂದ್ರನ ಸಂಚಾರ ಉಂಟು. ಆರಂಭದಲ್ಲಿ ಉತ್ತರಾಷಾಢ ನಕ್ಷತ್ರ ಇರ್ತದೆ. ಜೊತೆಯಲ್ಲಿ ಸುಕರ್ಮ ಅನ್ನುವಂಥ ಯೋಗ ಮತ್ತು ಗರಜಕರಣ ಇರ್ತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡಿದಾಗ ಮೇಷವೃಷಭದಲ್ಲಿ ಗ್ರಹ ಸಂಚಾರ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಶೂನ್ಯ, ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಶುಕ್ರ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ರವಿ ಬುಧ ಮತ್ತು ತುಲಾ ರಾಶಿಯಲ್ಲಿ ಮಂಗಳ, ವೃಶ್ಚಿಕ ರಾಶಿಯಲ್ಲಿ ಧನು ರಾಶಿಯಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಕರ ರಾಶಿಯಲ್ಲಿ ಚಂದ್ರ, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ ಇರ್ತಕ್ಕಂಥದ್ದು. ಇದು ಇವತ್ತಿನ ಗ್ರಹಸ್ಥಿತಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ವಿಜಯದಶಮಿ ಯಾರೆಲ್ಲರಿಗೂ ವಿಜಯ ಪ್ರಾಪ್ತಿ, ಯಾರೆಲ್ಲರೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ದಯಮಾಡಿ ತಿಳಿಸ್ಕೊಡಿ. ನೋಡೋಣ. ಮೇಷರಾಶಿಯಿಂದ ಆರಂಭ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಶುಭ ಸ್ಥಿತಿಯಲ್ಲಿರ್ತಕ್ಕಂಥವನು, ಹಾಗೇನೆ 7ನೇ ರಾಶಿಯಲ್ಲಿರ್ತಕ್ಕಂಥ ಮಂಗಳ ಅವನು ಕೂಡ ಶುಭ ಸ್ಥಿತಿಯಲ್ಲಿರ್ತಕ್ಕಂಥವನು. ಹಾಗಾಗಿ ಇವೆಲ್ಲವೂ ಕೂಡ ವ್ಯಾಪಾರ, ವ್ಯವಹಾರ, ಉದ್ಯೋಗಾದಿ ಎಲ್ಲ ಸಂದರ್ಭದಲ್ಲಿ ಕೂಡ ಉತ್ತಮವಾದಂಥ ಫಲ. ಪಂಚಮದಲ್ಲಿ ಶುಕ್ರ ಮತ್ತು ಕೇತು ಇರತಕ್ಕಂಥದ್ದು. ಇವತ್ತು ದೇವಿಯೊಂದಿಗೆ ಗಣಪತಿಯನ್ನು ಕೂಡ ಆರಾಧನೆ ಮಾಡಿಕೊಂಡ ಪಕ್ಷದಲ್ಲಿ ಅತ್ಯುತ್ತಮವಾದಂಥ ಅನೇಕ ಫಲಗಳನ್ನು ನೋಡಬಹುದು. ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ, ಬಲಿಷ್ಠವಾಗಿರ್ತಕ್ಕಂತಹ ಗುರುಬಲ, ಪಂಚಮದಲ್ಲಿರ್ತಕ್ಕಂತಹ ಬುಧಾದಿತ್ಯ ಅಥವಾ ನೈಪುಣ್ಯ ಯೋಗ ಅಂತಕ್ಕಂಥದ್ದು.
ಹಾಗೆಯೇ ಲಾಭ ಸ್ಥಿತಿಯಲ್ಲಿರ್ತಕ್ಕಂಥ ಕರ್ಮಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಹಾಗಾಗಿ ಒಳ್ಳೆಯ ಒಂದು ದಿನ ಇವತ್ತು ಕೂಡ. ಚಿಂತನೆಗಳೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದಂಥ ಅನಿವಾರ್ಯತೆ ಇಲ್ಲ. ಅರ್ಥ ಆಯ್ತಲ್ಲ? ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಬೇಸರ ಆರಂಭಿಕ ಹಂತದಲ್ಲಿ. ಕಾರಣ ಏನು ಅಂತಂದರೆ, ಉತ್ತರಾಷಾಢ ನಕ್ಷತ್ರದಲ್ಲಿ ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿದಾನಲ್ಲ ಅಂತ ಬೇಸರ ಪಡಬೇಡಿ. ಯಾಕೆ ಅಂತಂದರೆ, ಶ್ರವಣ ನಕ್ಷತ್ರಕ್ಕೆ ಅವನು ಪದಾರ್ಪಣೆ ಮಾಡಿದ ನಂತರದಲ್ಲಿ ಅವನ ದೃಷ್ಟಿ ಅಂತಕ್ಕಂಥದ್ದು ಸ್ವಂತ ರಾಶಿಗೆ ಬೀಳುತ್ತದೆ. ಧನಾದಿ ಉತ್ತಮವಾದಂಥ ಅನೇಕ ಫಲಗಳನ್ನು ನೀವು ನೋಡಬಹುದಾಗಿರುತ್ತೆ. ಪಂಚಮದಲ್ಲಿ ಮಂಗಳ ಇದ್ದಾನೆ, ಹಾಗಾಗಿ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಮತ್ತು ಆ ಮಂಗಳನ ದೃಷ್ಟಿ ಪಂಚಮದಿಂದ ಚಂದ್ರನಿಗೆ ಬೀಳೋದರಿಂದ ಆಂಶಿಕ ಶಶಿಮಂಗಳ ಯೋಗ, ಭೂಮಿ ಅಥವಾ ಬೆಳ್ಳಿ ಬಂಗಾರ ವಾಹನಾದಿ ಅನೇಕ ಐಶ್ವರ್ಯ ಸಾಮಗ್ರಿಗಳನ್ನು ನೀವು ಹೊಂದತಕ್ಕಂಥ ಅವಕಾಶ ಪೂರ್ಣವಾಗಿ ಕಾಣಿಸುತ್ತೆ. ಶಶಿ ಮತ್ತು ಮಂಗಳ ಮತ್ತು ಗುರು ಈ ಮೂರು ಸ್ವರೂಪವನ್ನು ಒಟ್ಟಾಗಿ ನೋಡಿದಾಗ ಭುವನೇಶ್ವರಿ ಆರಾಧನೆ ಬಹಳ ಶ್ರೇಷ್ಠವಾದ್ದು. ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಬಹಳ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಬಂದಿರತಕ್ಕಂಥ ರಾಶ್ಯಾಧಿಪತಿ ಪೂರ್ಣವಾಗಿರ್ತಕ್ಕಂತಹ ಒಂದು ದೃಷ್ಟಿ ಅವನಿಗೆ ಕರ್ಮಾಧಿಪತಿ ಮತ್ತು ನಿಮ್ಮ ಪಂಚಮಾಧಿಪತಿ ಆಗಿರತಕ್ಕಂತಹ ಮಂಗಳನದ್ದು. ಹಾಗಾಗಿ ಒಳ್ಳೆಯ ಒಂದು ಯೋಗ, ಅಂದರೆ ಪುಣ್ಯ ಅಂತಕ್ಕಂಥದ್ದು ಫಲವನ್ನು ನೀಡ್ತಕ್ಕಂತಹ ಕಾಲ, ಕರ್ಮ ಅಂತಕ್ಕಂಥದ್ದು ಫಲವನ್ನು ನೀಡ್ತಕ್ಕಂತಹ ಕಾಲ ಪ್ರಾಪ್ತಿಯಾಗಿದೆ. ಹಾಗಾಗಿ ಗುರುವಿನ ದೃಷ್ಟಿಯನ್ನು ಹೊಂದಿದಂತಹ ಮಂಗಳ ಮತ್ತಷ್ಟು ಉತ್ತಮವಾದಂಥ ಫಲವನ್ನು ನೀಡುವಂತೆ ಚಂದ್ರನನ್ನು ಪ್ರೇರೇಪಿಸ್ತಕ್ಕಂಥದ್ದು. ಮಾನಸಿಕವಾಗಿರತಕ್ಕಂಥ ದೃಢತೆಯನ್ನು ನೀವು ಇವತ್ತು ಅನುಭವಿಸಬಹುದಾಗಿರುತ್ತೆ. ಆಶ್ಲೇಷ ನಕ್ಷತ್ರದವರಿಗಂತೂ ಕಳೆದುಕೊಂಡಿರ್ತಕ್ಕಂಥ ಎಷ್ಟೋ ವಸ್ತುಗಳನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಕೂಡ ಉಂಟು. ಇಲ್ಲಿ ಇವತ್ತು ಮುಖ್ಯವಾಗಿ ವ್ಯಾಘ್ರವಾಹಿನಿ ದೇವಿಯನ್ನು ನೀವು ಆರಾಧನೆ ಮಾಡ್ಕೋಬೇಕು. ವ್ಯಾಘ್ರವಾಹಿನಿ ಅಷ್ಟಭುಜ, 8 ಭುಜಗಳಿರ್ತಕ್ಕಂಥ ಹುಲಿಯ ಮೇಲೆ ಕುಳಿತಿರ್ತಕ್ಕಂಥ ದುರ್ಗಾ ಸ್ವರೂಪವನ್ನು ಆರಾಧನೆ ಮಾಡಿಕೊಂಡ್ರೆ ಬಹಳ ವಿಶೇಷವಾದಂಥ ಫಲ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಶುಭ. ವಿಜಯದಶಮಿ ಎಂದು ನಾವು ಏನು ಮಾಡಬೇಕಾಗತ್ತೆ? ಈಗ ನಿನ್ನೆ ನಾವು ಆಯುಧ ಪೂಜೆಯನ್ನ ಮಾಡಿದ್ವಿ, ಇವತ್ತೇನು ಮಾಡಬೇಕಾಗತ್ತೆ ಗುರುಗಳೇ? ಇವತ್ತು ಲಲಿತಾ ತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡ್ಕೋಬೇಕು, ಅಥವಾ ಬಾಲಾ ತ್ರಿಪುರ ಸುಂದರಿ ಅಂತ ಕೂಡ ಹೇಳ್ತೇವೆ. ಬಾಲಾ ತ್ರಿಪುರ ಸುಂದರಿ ಅಥವಾ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಅದನ್ನು ಶ್ರೀವಿದ್ಯಾ ಅಂತ ಹೇಳ್ತೇವೆ. ಈ ಶ್ರೀವಿದ್ಯಾ ಸ್ವರೂಪದ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ. ಎಲ್ಲ ಸುಗಂಧ ದ್ರವ್ಯಗಳನ್ನು, ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಕೊಂಡು ಆ ತಾಯಿಗೆ ಸಾಧ್ಯವಿದ್ದರೆ ವಿಗ್ರಹ ಸಿಕ್ಕಿದರೆ ಭುವನೇಶ್ವರಿ ಆದರೂ ನಡೀತದೆ. ವಿಗ್ರಹ ಅಂತಕ್ಕಂಥದ್ದು ಸಿಕ್ಕಿದ ಪಕ್ಷದಲ್ಲಿ ಅದಕ್ಕೆ ಆವಾಹನೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಆನಂತರದಲ್ಲಿ ಹೂವು ಇತ್ಯಾದಿಗಳಿಂದ ಅಲಂಕರಿಸಿ ಆನಂತರ ಕುಂಕುಮಾರ್ಚನೆಯನ್ನು 3 ರೀತಿಯಲ್ಲಿ ಮಾಡಬಹುದು. ಮೊದಲನೇದಾಗಿ ಲಲಿತಾ ಅಷ್ಟೋತ್ತರ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಹಿಮಾಚಲ ಮಹಾವಂಶ ಪಾವನಾಯೈ ನಮೋ ನಮಃ ಅಂತ ಆರಂಭ ಆಗ್ತಕ್ಕಂಥದ್ದು ಲಲಿತಾ ಅಷ್ಟೋತ್ತರ ಶತನಾಮಾವಳಿ. ಅದರಿಂದ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅದು ಉತ್ತಮ ಪಕ್ಷದಲ್ಲಿ ಸ್ವಲ್ಪ ಕೆಳಮಟ್ಟದ್ದು. ಎರಡನೆಯದ್ದು ಮಧ್ಯಮ ಮಟ್ಟದ್ದು ಓಂ ಕಕಾರ ರೂಪಾಯೈ ನಮಃ ಕಲ್ಯಾಣ್ಯೈ ನಮಃ ಕಲ್ಯಾಣ ಗುಣಶಾಲಿನ್ಯೈ ನಮಃ ಅಂತ ಬರ್ತಕ್ಕಂಥ ಲಲಿತಾ ತ್ರಿಶತಿ ನಾಮಾವಳಿ 300 ಹೆಸರುಗಳಿಂದ ಅರ್ಚನೆ ಮಾಡುವಂಥದ್ದು. ಇನ್ನು ಮೂರನೇದು ಮತ್ತು ಉತ್ಕೃಷ್ಟವಾಗಿರತಕ್ಕಂಥದ್ದು ಟಾಪ್ ಮೋಸ್ಟ್ ಅಂತ ಹೇಳ್ತಕ್ಕಂಥದ್ದು ಓಂ ಶ್ರೀಮಾತ್ರೇ ನಮಃ ಶ್ರೀ ಮಹಾರಾಜ್ಞೈ ನಮಃ ಶ್ರೀಮತ್ ಸಿಂಹಾಸನೇಶ್ವರಿಯೈ ನಮಃ ಅಂತ ಬರ್ತದೆಯಲ್ಲ ಲಲಿತಾ ಸಹಸ್ರನಾಮ. ಇದರಿಂದ ಕುಂಕುಮಾರ್ಚನೆಯನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಇವತ್ತು ಹೆಣ್ಣು ಮಕ್ಕಳಾದರೆ ತುಂಬ ಚೆನ್ನಾಗಿ ಅಲಂಕರಿಸ್ಕೊಂಡಿರಬೇಕು, ಒಳ್ಳೆ ಮೇಕಪ್ ಮಾಡ್ಕೊಂಡಿರಬೇಕು. ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬೆಳ್ಳಿ ಬಂಗಾರದ ಆಭರಣಗಳನ್ನೆಲ್ಲ ಧಾರಣೆ ಮಾಡ್ಕೊಂಡಿರಬೇಕು. ಪ್ರತ್ಯಕ್ಷ ಮಹಾಲಕ್ಷ್ಮಿಯೇ ಕೂತು ಪೂಜೆ ಮಾಡ್ತಿದ್ದಾಳೆ ಅನ್ನೋ ಥರದಲ್ಲಿರಬೇಕು. ಆರೆಂಜ್ ಕಲರ್ ಕೇಸರಿ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಅದಿಲ್ಲ ಅಂದರೆ ಪಿಂಕ್ ಕಲರ್ ಅಥವಾ ಡಾರ್ಕ್ ಪಿಂಕ್ ಕಲರ್ ಆ ಒಂದು ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡಿದ್ದಷ್ಟು ಇವತ್ತು ಶ್ರೇಷ್ಠ.
ಮತ್ತು ಒಂದು ಮಲ್ಲಿಗೆಯ ಮಾಲೆಯನ್ನು ಕೊರಳಿಗೆ ಧಾರಣೆ ಮಾಡಬೇಕು. ಅವಕಾಶ ಸಿಕ್ಕಲಿಲ್ಲ, ಸುಗಂಧರಾಜ ಶ್ರೇಷ್ಠ, ಇವೆರಡೇ. ಇಲ್ಲ ನಮಗೆ ಹಾರವೇ ಸಿಕ್ಕಲಿಲ್ಲ, ತೊಂದರೆ ಇಲ್ಲ. ಸಿಕ್ಕಿದರೆ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮಲ್ಲಿಗೆ ಮಾಲೆ. ಅದಿಲ್ಲ ಅಂದರೆ ಸುಗಂಧರಾಜದ ಹಾರವನ್ನು ಧಾರಣೆ ಮಾಡಿಕೊಂಡು ನೀವು ಹಾಕ್ಕೋಬೇಕು, ಅಮ್ಮನವರಿಗೂ ಹಾಕಬೇಕು. ಎರಡು ಒಂದೇ ಥರದ್ದು ತಂದ್ಕೊಳ್ಳಿ ಹೆಣ್ಣುಮಕ್ಕಳು. ಹಾಕಿಬಿಟ್ಟು ಆನಂದವಾಗಿ ಅವಳನ್ನು ಪೂಜಿಸಿ ಸಂತೋಷವಾಗಿ ಖುಷಿಯಾಗಿ, ಯಾವುದೇ ಕಾರಣಕ್ಕೂ ಮೂರನ್ನು ಮಾಡಬೇಡಿ. ಆ ಮೂರು ಯಾವುದು ಅಂದರೆ, ಮೊದಲನೇದು ಸಿಟ್ಟು ಕೋಪ, ಇದು ಮೊದಲನೇದು. ಎರಡನೇದು ಚಿಂತೆ ಆತಂಕಗಳನ್ನು ಮಾಡಬೇಡಿ. ಮೂರನೇದು ದುಃಖ ಕಣ್ಣೀರನ್ನು ಹಾಕಬೇಡಿ. ಈ ಮೂರನ್ನು ಮೇಂಟೈನ್ ಮಾಡಿ ಇವತ್ತು ಆದಷ್ಟು. ಎಷ್ಟೇ ಕಷ್ಟ ಆದರೂ ಅವಳ ಧ್ಯಾನ ಮಾಡ್ಕೊಳ್ಳಿ, ಖಂಡಿತವಾಗಿ ಸಾಕಷ್ಟು ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಇದರ ಜೊತೆಯಲ್ಲಿ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳ್ತೀನಿ. ಇವತ್ತು ವಿಜಯದಶಮಿ. ವಿಜಯ ಅಂತಂದ್ರೆ ಏನು? ಜಯ ಎಲ್ಲರಿಗೂ ಗೊತ್ತು. ಸಾಧಾರಣವಾಗಿ ಸಣ್ಣ ಪುಟ್ಟ ಇದರಲ್ಲಿ ನಾವು ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದರೆ, ಈ ಲೀಗ್ ಮ್ಯಾಚ್ಗಳಲ್ಲಿ ಏನಾದ್ರು ನಮ್ಮ ಇಂಡಿಯಾದ ಟೀಮ್ ಕ್ರಿಕೆಟನ್ನು ಗೆದ್ದರೆ ಜಯಮಾಲೆ ಭಾರತಕ್ಕೆ ಜಯ ತಂದಿತ್ತ ರಾಹುಲ್ ದ್ರಾವಿಡ್, ಹೀಗೆಲ್ಲ ಓದಿದ್ವಿ ನಾವು ಹಿಂದೆ. ಅದೇ ಏನಾದರೂ ಸ್ವಲ್ಪ ಲೀಗ್ ಮ್ಯಾಚನ್ನು ದಾಟ್ಬಿಟ್ಟು ಸ್ವಲ್ಪ ಮೇಲ್ಮಟ್ಟದ ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ ಇತ್ಯಾದಿಗಳಿಗೆ ಹೋದಾಗ ಭಾರತಕ್ಕೆ ವಿಜಯ ಪತಾಕೆ, ಭಾರತದ ವಿಜಯ ಪತಾಕೆ, ಅಲ್ಲಿ ವಿಜಯ ಅನ್ನೋ ಪದ ಬರುತ್ತೆ. ಯಾಕೆ? ಇದನ್ನು ನಾವು ಗಮನಿಸಬೇಕು. ಜಯ ಅಂದರೆ ಸಾಂದರ್ಭಿಕವಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ನಮಗೆ ಗೆಲುವಾಗ್ತಕ್ಕಂಥದ್ದು ಜಯ. ವಿಜಯ ಅಂದರೆ ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭ, ಪ್ರತ್ಯಕ್ಷವಾಗಿ ಕಠಿಣತರವಾಗಿರ್ತಕ್ಕಂಥ ಸಂದರ್ಭಗಳೇನು ಉಂಟಲ್ಲ, ಆ ಸಂದರ್ಭಗಳಲ್ಲಿ ನಮಗೆ ಸಿಗತಕ್ಕಂಥ ಗೆಲುವನ್ನು ನಾವು ವಿಜಯ ಅಂತ ಕರಿಬೇಕು. ಹಾಗಾಗಿ ಈ ಒಂದು ವಿಜಯದಶಮಿ ಅಂತಂದರೆ 10 ರೀತಿಗಳಲ್ಲಿ ನಮಗೆ ವಿಜಯವನ್ನು ಕೊಡ್ತಕ್ಕಂಥದ್ದು ಅಂತ, 10 ವಿಷಯಗಳಲ್ಲಿ ನಮಗೆ ವಿಜಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದಶಮಿ, ವಿಜಯ ಅನ್ನೋದನ್ನು ಒಂದು ಸೈಡಲ್ಲಿಟ್ಟು ನೋಡೋಣ. ಈ ದಶಮಿ ಅಂತಕ್ಕಂಥದ್ದೇ ನಮ್ಮ ಆಡು ಭಾಷೆಯಲ್ಲಿ ದಸರಾ ಅಂತ ಹೇಳ್ತೀವಿ. ದಸರಾ ಅಷ್ಟೇ ಅಲ್ಲ, ಅದು ದಶಹರ ಅಂತ. ದಶಹರ 10 ರೀತಿಯದ್ದನ್ನು ಹರಣ ಮಾಡ್ತದೆ, ಅಥವಾ 10 ರೀತಿಯ ಒಂದು ವಸ್ತುಗಳ ಅಥವಾ ವಿಷಯದ ಮೇಲೆ ಗೆಲುವನ್ನು ಕೊಡ್ತಕ್ಕಂಥದ್ದು. ಯಾವುದು 10? ಮೊದಲನೇದು ಋಣ, ರೋಗ. ಋಣ ಅಂದರೆ ಸಾಲ, ಶತ್ರು, ದಾರಿದ್ರ್ಯ, ಪಾಪ, ರೋಗಗಳು, ಅಪಮೃತ್ಯು, ಭಯ, ದುಃಖ, ಮನಸ್ತಾಪ ಮತ್ತು ಹಸಿವು. ಈ 10 ರೀತಿಯಾಗಿರ್ತಕ್ಕಂತಹ ದಾರಿದ್ರ್ಯಗಳಿಂದ ನಮ್ಮನ್ನು ಹೊರಗೆ ತರ್ತಕ್ಕಂಥದ್ದು, ಅಥವಾ ಈ 10 ಶತ್ರುಗಳ ಮೇಲೆ ನಮಗೆ ವಿಜಯವನ್ನು ಕೊಡ್ತಕ್ಕಂಥದ್ದು, ಅಥವಾ ಈ 10 ಹರಣ ಮಾಡ್ತಕ್ಕಂಥದ್ದು. ಆದ್ದರಿಂದ ವಿಜಯದಶಮಿ ಅಥವಾ ದಶಹರ ಅನ್ನೋದು ಆಡು ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಹೊಂದ್ಕೊಂಡೋದು ಅಪಭ್ರಂಶವಾಗಿ ದಸರಾ ಅಂಥೇಳಿ ಆಗಿದೆ. ಹಾಗಾಗಿ ಇಂಥ ವಿಶಿಷ್ಟವಾಗಿರ್ತಕ್ಕಂತಹ ದಿನ ರಾಜರಾಜೇಶ್ವರಿಯನ್ನ ಅಥವಾ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಯಾಕೆ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡಬೇಕು ಅಂತಂದ್ರೆ, ಅವಳನ್ನ ಮೋಕ್ಷದಾಯಿನಿ ಅಂತ ಹೇಳ್ತಾರೆ, ಜೊತೆಯಲ್ಲಿ ಭೋಗದಾಯಿನಿ ಅಂತಲೂ ಹೇಳ್ತಾರೆ. ಶ್ರೀಚಕ್ರ ಆರಾಧನೆ, ಶ್ರೀಚಕ್ರ ಸಂಚಾರಣಿಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ಆರಾಧಕರಿಗೆ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಏವ ಅಂತ. ಅಂದರೆ ಆಕೆ ಹೇಗೆ ಅನುಗ್ರಹವನ್ನು ಮಾಡ್ತಾಳೆ ಅಂದರೆ, ಐಹಿಕವಾಗಿರ್ತಕ್ಕಂಥ ಎಲ್ಲ ಭೋಗವನ್ನು, ಭಾಗ್ಯವನ್ನು, ಕಾಮನೆಗಳನ್ನು ಈಡೇರಿಸ್ತಾಳೆ. ಒಂದು ಕೈಯಲ್ಲಿ ಭೋಗವನ್ನು ಕೊಡ್ತಾಳೆ, ಅಂದರೆ ಈ ಒಂದು ಜೀವನಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಕಾಮನೆಗಳ ಪೂರ್ತಿಯನ್ನು ಮಾಡ್ತಾಳೆ ಅಂತ. ಎರಡನೇದು ಮೋಕ್ಷವನ್ನು ಕೊಡ್ತಾಳೆ. ನಮ್ಮಲ್ಲಿ ಅನೇಕರಿಗೆ ಮೋಕ್ಷದ ಪರಿಕಲ್ಪನೆ ಬಹಳ ವಿಚಿತ್ರವಾಗಿದೆ. ಎಷ್ಟು ವಿಚಿತ್ರವಾಗಿದೆ ಅಂದರೆ, ಮೋಕ್ಷ ಅಂದರೆ ಸತ್ತೋಗೋದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರಿಗಂತೂ ಮೋಕ್ಷ ಅಂತಂದ್ರೆ ಮಕ್ಕಳು ಮೋಕ್ಷ ಕೊಡಿಸ್ತಾರೆ ಅಂತೇಳಿ. ಎರಡೂ ಸುಳ್ಳೆ. ಒಂದು ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು, ಯಾವತ್ತೂ ನಾವು ಮಾಡಿದ ಕರ್ಮಗಳಿಂದಲೇ ನಮಗೆ ಮೋಕ್ಷವೇ ಹೊರತು ಮತ್ತಿನ್ಯಾರು ಬೇರೆಯವರು ನಮಗೆ ಮೋಕ್ಷ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಆರಾಧನೆಯನ್ನು ಯೋಗ್ಯವಾದ ರೀತಿಯಲ್ಲಿ ಸಲ್ಲಿಸಿದ ಮಾತ್ರಕ್ಕೆ ಆ ರಾಜರಾಜೇಶ್ವರಿಗೆ, ಲಲಿತಾ ತ್ರಿಪುರ ಸುಂದರಿಗೆ ಅದು ತಲುಪ್ತು ಅಂತ ಆದರೆ ನಮಗೆ ಸಂಪೂರ್ಣವಾಗಿರತಕ್ಕಂಥ ಭೋಗ ಮತ್ತು ಮೋಕ್ಷ ಎರಡೂ ಕೂಡ ಪ್ರಾಪ್ತಿಯಾಗುತ್ತೆ. ಅದು ಇವತ್ತು ಆರಾಧನೆ ಬಹಳ ಈ ನವರಾತ್ರಿಗಳಲ್ಲಿ
ಹೆಣ್ಣು ಮಕ್ಕಳನ್ನ ಕುಳ್ಳರಿಸಿ ಒಂದು ಪೂಜೆ ಮಾಡುವಂಥದ್ದು ಮತ್ತು ಅವರು ಬಳಸುವಂಥ ಈ ಬಳೆ ಓಲೆ ಇವೆಲ್ಲ ಕೊಡಿಸುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆಯಲ್ವೇ, ಅದನ್ನ ದಶಮಿ ಅಂದೇ ಮಾಡುವಂಥದ್ದ? ಅದು ಈ ನವರಾತ್ರಿಯಲ್ಲಿ ಅವರವರಿಗೆ ಬಿಟ್ಟಿದ್ದು. ವಾಸ್ತವಾಂಶ ಏನು ಅಂತಂದ್ರೆ ಪ್ರತಿದಿನ ಮಾಡಬೇಕು. ಹೌದಾ? ಪ್ರತಿದಿನವೂ ಮಾಡಬೇಕು. ಮೊದಲನೇ ದಿನ ಶೈಲಪುತ್ರಿ, ಎರಡನೇ ದಿವಸ ಬ್ರಹ್ಮಚಾರಿಣಿ ಅಂತ ಏನಿದೆಯಲ್ಲ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಈ 9 ರೂಪಗಳಿಗೆ ಪೂಜೆ ಆಗ್ತದೆ ಅಲ್ವಾ. ಪ್ರತಿನಿತ್ಯ ಒಂದು ಕುಮಾರಿಯನ್ನ ಕರೆಸಿ ಅವಳಿಗೆ ಆಯಾಯ ಹೆಸರಿನಲ್ಲಿ ಪೂಜೆಯನ್ನು ಮಾಡಬೇಕು. ಅಂದ್ರೆ ಇನ್ನು ಮೈ ನೆರೆಯದ ಹೆಣ್ಮಕ್ಳು ಹಾಗೆ ಶಾಸ್ತ್ರದಲ್ಲಿ ಹಾಗೆ ಹೇಳಿಲ್ಲ, ಸಾಂಪ್ರದಾಯಿಕವಾಗಿ ಹಾಗೆ ಬಂದಿದೆ. ಹೆಣ್ಣು ಜೀವಕ್ಕೆ ಅಥವಾ ಹೆಣ್ಣು ಮಕ್ಕಳಿಗೆ 9 ವರ್ಷದ ಒಳಗಿನ ಮಕ್ಕಳು ಹೇಳ್ತಾರೆ. ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಮೈ ನೆರೆದಿದ್ದರೆ, ಮದುವೆಯಾಗಿಲ್ಲದಿದ್ದರೆ ಅಂತವರಿಗೆ ಪೂಜ್ಯತೆ ಇಲ್ಲ ಅನ್ನುವಂಥದ್ದು ಒಂದು ಮಾತು. ಆದರೆ ವಾಸ್ತವಾಂಶ ಏನು, ಮೈ ನೆರೆದಿರ್ತಕ್ಕಂತಹ ಹೆಣ್ಣಿನ ಒಂದು ಜೀವವನ್ನು ಭಗವಂತ ಸೃಷ್ಟಿ ಮಾಡಿದ್ದೇ ಈ ಸೃಷ್ಟಿ ಮುಂದುವರಿಬೇಕು ಅಂತ. ಪ್ರಪಂಚಕ್ಕೆ ಇನ್ನೊಂದು ಜೀವವನ್ನ ಸೃಷ್ಟಿ ಮಾಡಿ ಕೊಡ್ತಕ್ಕಂಥ ಯೋಗ್ಯತೆ ಇನ್ನು ಹೆಣ್ಣನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಇದೆಯಾ? ಸಾಧ್ಯವೇ ಇಲ್ಲ. ಹಾಗಾಗಿ ಅವಳು ಎಲ್ಲ ಅವಸ್ಥೆಯಲ್ಲೂ ಪೂಜನೀಯಳೆ, ಅದರಲ್ಲೇನೂ ಸಂಶಯ ಇಲ್ಲ. ಆದರೆ ಅವರವರು ಸಾಂಪ್ರದಾಯಿಕವಾಗಿ ಕೆಲವು ಕಡೆಯಲ್ಲಿ ಮೈ ನೆರೆದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಕುಮಾರಿಕಾ ಪೂಜೆಗಾಗಿ ಕರೀತಕ್ಕಂಥದ್ದು ಇತ್ಯಾದಿಗಳು ಇಲ್ಲ. ಆದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿದ್ದ ಪಕ್ಷದಲ್ಲಿ ಅವರಿಗೆ ಪೂಜೆಯನ್ನು ಮಾಡಿ. ಅವ್ರು ಬೇಕಾದ್ರೆ ಮೈ ನೆರೆದಿದ್ರೂ ಪರವಾಗಿಲ್ಲ, ದೋಷ ಅಂತೂ ಬರಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ತಾತ್ಸಾರ ಮಾಡಿ ಯಾರ್ದೋ ಮನೆಯಲ್ಲಿರೋ ಹೆಣ್ಮಕ್ಳದ್ದು ಕರೆಸಿ ಮನೆಗೆ ಕರೆಸಿ ಪೂಜೆ ಮಾಡೋದು ಹೇಗಿರುತ್ತೆ? ಹಾಗಾಗಿ ಅದನ್ನು ಎಂದೂ ಮರಿಬಾರದು. ಮನೆಯಲ್ಲಿ ಹುಟ್ಟಿದಂಥ ನಿಮ್ಮ ಮಕ್ಕಳಿಗೆ ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ. ಅದಿಲ್ಲ, ಸಾಂಪ್ರದಾಯಿಕವಾಗಿ ಬಂದಿದೆ, ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಅದು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳಲ್ಲ. ಏನು ಮಾಡಬೇಕು ಅಂದರೆ, ಮೊದಲು ಅವರಿಗೆ ಆದಷ್ಟು ಸಾತ್ವಿಕ ಅಥವಾ ರಜೋಗುಣದ ವರ್ಣದ ಬಟ್ಟೆಗಳನ್ನು ಧಾರಣೆಗೆ ಅವಕಾಶ ಕೊಡಿ. ಕಪ್ಪು ಮತ್ತು ನೀಲಿ, ಕಡು ನೀಲಿ ಮತ್ತು ಕಡು ಕಪ್ಪು ಬಣ್ಣದ ಬಟ್ಟೆಗಳನ್ನು ಅಥವಾ ಚಾಕ್ಲೇಟ್ ಬಣ್ಣದ ಬಟ್ಟೆಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಳದಿ, ಹಸಿರು, ಬಿಳಿ, ಪಿಂಕ್, ಈ ಕೆಂಪು, ಈ 5 ಬಣ್ಣದ ಯಾವ ಬಟ್ಟೆಗಳನ್ನಾದರೂ ಧಾರಣೆ ಮಾಡಿಸಿ ಆದಷ್ಟು ಅವರನ್ನು ಒಂದು ಕಡೆ ಕೂರಿಸಿ. ತಲೆ ಕೂದಲು ಕಿತ್ಕೊಂಡಿರಬಾರ್ದು. ಇವತ್ತೆಲ್ಲ ಸ್ಟೈಲ್ ಬಂದಿದೆ, ಆ ಸ್ಟೈಲ್ನೆಲ್ಲ ಸ್ವಲ್ಪ ಬದಿಗಿಡಿ. ಇವತ್ತು ಸ್ಟೈಲ್ ಮಾಡೋದು ಹೇಗೂ ವರ್ಷಾವಧಿ ಇದ್ದೇ ಇರುತ್ತೆ. ಇವತ್ತಿನ ದಿವಸ ಆದರೂ ಸ್ವಲ್ಪ ಸ್ಟೈಲನ್ನು ಬದಿಗಿಟ್ಟು ನಮ್ಮ ಸಂಪ್ರದಾಯ, ನಮ್ಮ ಸಭ್ಯತೆ, ಸಂಸ್ಕೃತಿಗೆ ಒಂಚೂರು ಬೆಲೆ ಕೊಡೋಣ. ಕೂರಿಸಿ ಜಡೆಗಿಡೆ ಹೆಣಿರಿ, ಚೆನ್ನಾಗಿ ಆ ಮಗುವನ್ನು ಅಲಂಕಾರ ಮಾಡಿ ಬುದ್ಧ ಕಾಣೋ ರೀತಿಯಲ್ಲಿ ಸಿದ್ಧಪಡಿಸಿ ಕೂರಿಸಿ ಒಂದು ಕಡೆಯಲ್ಲಿ. ಕಾಲಿಗೆ ಗೆಜ್ಜೆ ಇತ್ಯಾದಿಗಳು ಹೊಸದಾಗಿ ತನ್ನಿ ನಿಮ್ಮ ಮನೆ ಮಕ್ಕಳಿಗೆ. ಆ ನಂತರದಲ್ಲಿ ಮುಖ್ಯವಾಗಿ ಅವರ ತಲೆ ಮೇಲೆ 2 ಅಕ್ಷತೆ ಕಾಳನ್ನು ಹಾಕಿ ಅಮ್ಮನವರು ಅಂತ ಕೈ ಮುಗಿರಿ. ಆ ನಂತರದಲ್ಲಿ ಆ ಮಗುವಿನ 2 ಪಾದಗಳನ್ನು ಒಂದು ಹರಿವಾಣದಲ್ಲಿ ಇಟ್ಕೊಂಡು ನೀಟಾಗಿ ಹೆಂಡತಿ ಹತ್ರ ನೀರು ಹಾಕಿಸ್ಕೊಂಡು ಗಂಡಸರು ಕೈ ತೊಳಿಬೇಕು. ಆ ಕೈ ತೊಳ್ಕೊಂಡು ಆ ಮಗುವಿನ ಪಾದವನ್ನು ತೊಳಿಬೇಕು ನೀಟಾಗಿ, ಸ್ವಚ್ಛವಾಗಿ. ಮೊದಲು ಬಲಗಾಲನ್ನು ತೊಳಿಬೇಕು, ಆಮೇಲೆ ಎಡಗಾಲನ್ನು ತೊಳಿಬೇಕು. 2 ಕಾಲು ಒಟ್ಟಿಗೆ ನೀರು ಒಯ್ದೆ ಬಿಟ್ಟೆ ಅಲ್ಲ, ನೀಟಾಗಿ ತೊಳಿಬೇಕು ಚಂದ ಮಾಡಿ. ಪ್ರತ್ಯಕ್ಷ ಅಮ್ಮನವರು ಕೂತಿದ್ದಾರೆ, ಆ ತಾಯಿ ಕೂತಿದ್ದಾಳೆ ಅಂತ ಅನ್ಕೊಳ್ಳಿ, ಇವಳು ರೂಪದಲ್ಲಿದ್ದಾಳೆ ಅಂತ, ಆವಾಗ ಬರುತ್ತೆ ಭಕ್ತಿ. ಯಾಕೆ ಬರಲ್ಲ? ಖಂಡಿತ ಬರುತ್ತೆ. ಪಾದವನ್ನು ತೊಳೆಯೋದು, ಆಮೇಲೆ ಸ್ವಚ್ಛವಾದ ಒಂದು ಬಟ್ಟೆಯಿಂದ ಒರೆಸೋದು. ವಾಸ್ತವಾಂಶ ನಾವೆಲ್ಲ ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ಮೈ ಮೇಲೆ ನಾವು ಹೆಗಲ ಮೇಲೆ ಹಾಕ್ಕೊಂಡಿರೋ ನಮ್ಮ ಶಲ್ಯದಿಂದಲೇ ಒರೆಸ್ತೀವಿ. ಒರೆಸಿ ಆ ನಂತರ ತಟ್ಟೆ ನೀಗಡೆ ತೆಗೆದು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ತೀವಿ. ಆ ನಂತರದಲ್ಲಿ ಆ ಕಾಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇತ್ಯಾದಿಗಳಿಂದ ಅಲಂಕರಿಸಿ ಪಾದವನ್ನು, ಆ ಮಗುವಿನ ಕುತ್ತಿಗೆಗೆ ಒಂದು ಹಾರವನ್ನು ಹಾಕಿ, ಹಣೆಗೆ ಅರಿಶಿನ ಕುಂಕುಮಗಳನ್ನು ಹಚ್ಚಿ, ಕೆನ್ನೆಗೆ ಅರಿಶಿನ ಹಣೆ ಕುಂಕುಮವನ್ನು ಹಚ್ಚಿ, ಹೂವನ್ನು ಮುಡಿಸಿ ಇತ್ಯಾದಿಗಳು. ಒಟ್ಟಾರೆ ಪ್ರತ್ಯಕ್ಷ ದೇವಿ ಆದರೆ ಹೇಗೆ ಮಾಡ್ತೇವೋ ಹಾಗೆ. ಅದಾದ ನಂತರದಲ್ಲಿ ಆಕೆಗೆ ಸುಗಂಧವಾಗಿರ್ತಕ್ಕಂಥ ದ್ರವ್ಯಗಳನ್ನೆಲ್ಲ ಕೊಟ್ಟು, ಅವಳಿಗೆ ಇಷ್ಟವಾಗ್ತಕ್ಕಂಥ ಬಟ್ಟೆಗಳನ್ನು ಕೊಡಬೇಕು, ತಿನ್ನಲಿಕ್ಕೆ ಕೊಡಬೇಕು, ಕುಡಿಲಿಕ್ಕೆ ಕೊಡಬೇಕು. ಊಟ ಹಾಕೋದು ಆಮೇಲೆ ಆಯ್ತಲ್ಲ, ಅಲ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ತಿನ್ನಲಿಕ್ಕೆ ಯಾವುದಾದ್ರೂ ಒಂದು ಸ್ವೀಟನ್ನು ಕೊಡ್ತಕ್ಕಂಥದ್ದು, ಕುಡಿಲಿಕ್ಕೆ ಪಾಯಸ, ಜ್ಯೂಸ್ ಏನಾದ್ರು ಒಂದನ್ನು ಕೊಡ್ತಕ್ಕಂಥದ್ದು. ಇದೆಲ್ಲದ ಮಾಡಿ ಮಂಗಳಾರತಿಯನ್ನು ಮಾಡಿ, ಹೂವು ಅಕ್ಷತೆ ಎಲ್ಲ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡಿ ಆ ಮಗುವಿನಿಂದ ಆಶೀರ್ವಾದವನ್ನು ಮಾಡಿಸ್ಕೊಳ್ಬೇಕು. ಈ ರೀತಿಯಾಗಿ ಮಾಡಿದಾಗ ಒಂದು ದೇವಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ನೀವು ಆರಾಧನೆ ಮಾಡಿದಾಗ ಸಿಗ್ತದೆ. ಹೇಗೆ ಸಿಗ್ತದೆ ಗುರುಗಳೇ? ಇದು
ನಮ್ಮ ಮಗಳಲ್ವಾ, ಅವ್ರ ಮಗಳಲ್ವಾ, ಇವ್ರ ಮಗಳಲ್ವಾ, ಎಲ್ಲದೂ ಅದೇ, ಅಲ್ಲ ಅಂತಲ್ಲ. ಆದರೆ ಜೀವ ಚೈತನ್ಯ ಅಂಥೇಳಿ ಏನಿದೆಯಲ್ಲ ನಮ್ಮೊಳಗೆ, ಪ್ರಕೃತಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅದನ್ನ ಶವವಾಹನ ಅಂತ ಕರೀತಾರೆ. ಇದು ಶವ, ಇದರ ಒಳಗೆ ಜೀವ ಇಲ್ಲ ಅಂದ್ರೆ ಶವ, ಜೀವ ಇದ್ದರೆ ಅದು ಶಿವ, ಮಂಗಳ. ಹಾಗಾಗಿ ಆ ಜೀವ ಅಂತಕ್ಕಂಥದ್ದೇ ದೇವಿ ಅಮ್ಮನವರು, ಚಾಮುಂಡಾ ಅಂತ ಕರೀತಾರೆ ಅವಳನ್ನ. ಹಾಗಾಗಿ ಅಂಥ ಒಂದು ಸ್ವರೂಪವನ್ನು ನಾವು ಸೋಹಂಭಾವೇನ ಪೂಜೆಯ, ಅವಳಲ್ಲಿ ಒಳಗಡೆ ಇರತಕ್ಕಂಥದ್ದು ಅದೇ ಚೈತನ್ಯವೇ. ಆದರೆ ಅದು ದಿವ್ಯ ಚೈತನ್ಯ, ಅದು ಮಹತ್ತರವಾಗಿರ್ತಕ್ಕಂಥ ಶಕ್ತಿ, ಸಂಪೂರ್ಣ ವಿಶ್ವವನ್ನು ನಿಯಂತ್ರಿಸ್ತಕ್ಕಂಥದ್ದು, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ರೂಪದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾವು ಆಕೆಯ ಪಾದಪೂಜೆಯನ್ನು ಮಾಡಬೇಕು. ಬೇಕಾಗಿರ್ತಕ್ಕಂಥ ಆಕೆಗೆ ಇಷ್ಟವಾಗ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಟ್ಟು ಆ ನಂತರ ಅವಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇದು ಕುಮಾರಿಕಾ ಪೂಜೆ ಅಂತ ಹೇಳಿಸ್ಕೊಳ್ತದೆ. ನಿಮ್ಮ ಶಕ್ತಿಯಾನುಸಾರ 1, 3, 5, 7, 9 ಇನ್ನೂ ಹೆಚ್ಚು ಮಾಡೋದಿದ್ರೂ ಮಾಡಬಹುದು. ಈ ರೀತಿಯಲ್ಲಿ ಅವರಿಗೆ ಪೂಜೆಯನ್ನು ಮಾಡಬೇಕು. ಒಂದೇ ದೇವಿಯನ್ನು ಒಂದೇ ಹೆಣ್ಮಗುವನ್ನು ಕರೆದಿದ್ದ ಪಕ್ಷದಲ್ಲಿ ಏನು ಮಾಡಬೇಕು ಅಂತಂದರೆ ಅವಳನ್ನು ರಾಜರಾಜೇಶ್ವರಿ ಅಂತ ಪೂಜೆ ಮಾಡಿ, 3 ಕರೆದಿದ್ರೆ ದುರ್ಗಾ ಲಕ್ಷ್ಮೀ ಸರಸ್ವತಿ ಅಂತ ಪೂಜೆ ಮಾಡಿ, ಆಯ್ತಲ್ಲ. 5 ಕರೆದಿದ್ದ ಪಕ್ಷದಲ್ಲೂ ಅಷ್ಟೇ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಭೂದೇವಿ, ಶ್ರೀದೇವಿ ಅಂತ ಪೂಜೆ ಮಾಡಿ. ಇಲ್ಲಿಗೆ 5 ಆಯಿತು. ಅದೆಲ್ಲ 7 ಜನರನ್ನು ಕರೆದ್ರಿ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಇಂದ್ರಾಣಿ, ಈ 7 ಸ್ವರೂಪದಿಂದ ಪೂಜೆ ಮಾಡಿ. 9 ಇದ್ರೆ ಮತ್ತೆ ಮಾಮೂಲಿ ನಿಮಗೆ ಗೊತ್ತಿದೆ, ಶೈಲಪುತ್ರಿ, ಬ್ರಹ್ಮಚಾರಣ್ಯಾದಿ 9. ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಶಕ್ತ್ಯಾನುಸಾರ ಉಡುಗೊರೆಗಳನ್ನು ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈಗ ನಿಮ್ಮ ನವರಾತ್ರಿ ಅಂತಕ್ಕಂಥ ಇವತ್ತಿನ 10 ದಿವಸ, ಈ 10 ದಿನಗಳ ಪರ್ಯಂತರವಾಗಿ ನೀವು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಏನು ದೇವಿಯ ಸ್ವರೂಪ ಏನಿದೆ ಅದರ ಜೀವಂತ ರೀತಿಯಿಂದ ನಿಮಗೆ ಅನುಗ್ರಹ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಆರಾಧನೆ ಮಾಡ್ಕೊಳ್ಳಿ. ಗುರುಗಳೇ, ದೇವಿ ಮಹಾತ್ಮೆಯ ಕುರಿತಾಗಿ ತಾವು ತಿಳಿಸ್ಕೊಡ್ತಾ ಇದ್ರಿ. ನಿನ್ನೆ ಕೂಡ ನವಮಿ ಅಂದು ಅದು ಒಂದ್ ರೀತಿ ನಾವು ಇಮ್ಯಾಜಿನ್ ಮಾಡ್ಕೊಳ್ತಿದ್ರೆ ಆ ಒಂದು ದೃಶ್ಯಗಳು ಕಣ್ಮುಂದೆ ಬಂದು ಹೋಗೋ ಹಾಗಾಗತ್ತೆ. ಏನ್ ಮಾಡಿದ್ರು ರಕ್ತ ಬೀಜಾಸುರ ಸಾಯ್ತಿಲ್ಲ, ಇನ್ನೊಂದು ಮತ್ತೆ ರೂಪ ತಗೋತಿದ್ದಾನೆ ಅಂತ ಹೇಳಿದಾಗ ನಿನ್ನ ನಾಲಿಗೆಯನ್ನೇ ಇಡೀ ಯುದ್ಧ ಭೂಮಿಗೆ ವಿಸ್ತರಿಸು ಅಂತ ದೇವಿ ಹೇಳ್ತಾಳೆ. ಮುಂದೇನಾಗತ್ತೆ? ಆಗ ಆ ಮಹಾಕಾಳಿ ಸ್ವರೂಪ ಏನ್ ಮಾಡ್ತಾರೆ ಅಂದ್ರೆ ತನ್ನ ನಾಲಿಗೆಯನ್ನ ಕೆಳಗಡೆ ರಣರಂಗದಲ್ಲಿ ಎಲ್ಲ ಕಡೆಯಲ್ಲಿ ಹಾಸ್ಬಿಡ್ತಾಳೆ. ಯುದ್ಧ ಆ ನಾಲಿಗೆಯ ಮೇಲೆ ನಡೀತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಹೀಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಐಂದ್ರಿ ವಜ್ರಾಯುಧದಿಂದ, ಮಾಹೇಶ್ವರಿ ತ್ರಿಶೂಲದಿಂದ, ವೈಷ್ಣವಿ ಚಕ್ರದಿಂದ, ಕೌಮಾರಿ ಈಟೆಯಿಂದ, ಭರ್ಜಿಯಿಂದ ಹೊಡೆದು ಆಗೋದು ರಕ್ತ ಬೀಳ್ತಾನೆ ಇದೆ. ಅದರಿಂದ ರಾಕ್ಷಸರು ಹುಟ್ಟುತ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡಿ ಆಕೆ ಏನು ಮಾಡ್ತಾಳೆ ಅಂದರೆ ಪಪೌತಸ್ಯ ಚ ಶೋಣಿತಂ, ಸಂಪೂರ್ಣ ರಕ್ತವನ್ನು ಪಾನ ಮಾಡಿಬಿಡ್ತಾಳೆ. ಪಾನ ಮಾಡಿ ಎಲ್ಲ ಹೊಟ್ಟೆ ಒಳ ತಗೊಂಡ್ಬಿಡ್ತಾಳೆ. ಈ ರೀತಿಯಾಗಿ ರಕ್ತ ಬೀಜದ ಸಂಹಾರ ಆಗುತ್ತೆ. ರಕ್ತ ಬೀಜ ಸತ್ತಿದ್ದನ್ನ ಕೇಳಿ, ಅವನು ಸಂಹಾರ ಆಗಿದ್ದನ್ನು ಕೇಳಿ ಶುಂಭ ನಿಶುಂಭರಿ ಭಯಂಕರ ಸಿಟ್ಟು ಬಂದ್ಬಿಡ್ತದೆ. ಸಿಟ್ಟು ಬಂದ್ರು. ಇಬ್ರು ದೊಡ್ಡ ಸೈನ್ಯ ತಗೊಂಡ್ಬಂದ್ರು. 80 ಸಹಸ್ರಶಃ 80,000 ಕೋಟಿ. ಎಷ್ಟಿರ್ಬೋದು ಸೈನ್ಯ? ಯೋಚನೆ ಮಾಡ್ಬೇಕು ನಾವು. 80,000 ಕೋಟಿ ಸೈನಿಕರನ್ನು ತಗೊಂಡು ಯುದ್ಧಕ್ಕೆ ಬಂದ ಅಂತ ಬರುತ್ತೆ. ಹಾಗೆ ಅಲ್ಲಿ ರಾಜ ಕೇಳ್ತಾನೆ, ಅಲ್ಲ ಗುರುಗಳೇ, ಆ ಸುಮೇಧ ಮಹರ್ಷಿಯಿಂದ ಸುರಥ ರಾಜ ಇಲ್ಲಿ ಪ್ರಶ್ನೆ ಮಾಡ್ತಾನೆ, ಈ ರೀತಿಯಾಗಿ ಸತ್ತಿದ್ದನ್ನ ನೋಡಿಕೊಂಡು ಏನು ಅನ್ನಿಸ್ಲಿಲ್ವಾ? ಬಹಳ ವಿಚಿತ್ರವಾಗಿದೆಯಲ್ಲ ಇದು ಅಂತಂದ್ರೆ, ಹೌದು, ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದೆಯ. ಅವಳು ಅನೇಕ ರೂಪಾಂತರಗಳನ್ನು ಹೊಂದಿ ರಾಕ್ಷಸರನ್ನೆಲ್ಲ ಒಂದು ಕಡೆಯಿಂದ ಸಂಹಾರ ಮಾಡ್ಕೊಂಡು ಬಂದು ಇದನ್ನ ಕಂಡು ಅಥವಾ ಇದನ್ನು ಕೇಳಿದಂತಹ ನಿಶುಂಭ ಮತ್ತು ಶುಂಭ ಅಣ್ಣ ತಮ್ಮಂದಿರಿಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ಇದು ಅಂತ್ಯಸ್ಥಿತಿ. ಮದ ಮತ್ತು ಮಾತ್ಸರ್ಯ ಷಡ್ವೈರಿಗಳಲ್ಲಿ ಬರ್ತಕ್ಕಂಥ ಒಂದು ಸ್ಥಿತಿ ಇದು, ಮದ ಮತ್ತು ಮಾತ್ಸರ್ಯ. ಮದ ಅಂದರೆ ನನ್ನ ಕೈಲಿ ಎಲ್ಲವೂ ಇದೆ ಅಂತ ಅವನು ಹಾಗೆ ಹೇಳ್ತಾನೆ. ನಮಗೆ ನಾವು ನೋಡಿದೇವಲ್ಲ 5ನೇ ಅಧ್ಯಾಯದಲ್ಲಿ ದೇವಿ ದೂತ ಸಂವಾದದ ಒಂದು ಸರ್ಗದಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ಮದ ಏನು? ಮದ, ನನ್ನ ಹತ್ರ ಎಲ್ಲವೂ ಇದೆಯಲ್ಲ, ನಾನು ಯಾಕೆ ಹೆದರಬೇಕು, ನಾನು ಯಾರಿಗೆ ಹೆದರಬೇಕು, ನನ್ನ ಯಾರಿದ್ದಾರೆ ನನ್ನ ಎದುರುಗಡೆ ನಿಲ್ಲೋ ಅಂಥವ್ರು ಅನ್ನುವಂಥ ಹಮ್ಮು. ಅದನ್ನು
ನಿಶುಂಭ ಅಂತ ಹೇಳ್ತಾರೆ. ಹಾಗೆ ಶುಂಭ ಅಂದರೆ ಮಾತ್ಸರ್ಯ. ನಾ ಹಿಂದೆ ಹೇಳಿದ್ದೆ, ಮಾತ್ಸರ್ಯ ಮತ್ತು ಅಸೂಯೆ ಅಂತಕ್ಕಂಥ 2 ಶಬ್ದ ಇದೆ ನಮ್ಮ ಸಂಸ್ಕೃತದಲ್ಲಿ, ಕನ್ನಡದಲ್ಲೂ ಇದೆ ಅಂಥೇಳಿ. ಹಾಗೆ ಹೊಟ್ಟೆ ಕಿಚ್ಚು, ಯಾವ್ದು ಇನ್ನೊಬ್ಬರ ಹತ್ರ ಇದ್ರೆ ಅದು ಅವ್ರ ಹತ್ರ ಇರೋಂಗಿಲ್ಲ, ಅದು ನಂಗೆ ಬೇಕು. ಅವನ ಮನೇಲಿ ಬೆಂಚ್ ಕಾರಿದೆ, ನನಗೆ ಬೇಕು, ನೀನು ಇಟ್ಕ ಪರವಾಗಿಲ್ಲ, ನನಗೆ ಬೇಕು, ಅವನಿಗಿರಬಾರ್ದು. ಇದು ಎಡವಟ್ಟು, ಇದು ತಪ್ಪು. ಪ್ರತಿಯೊಂದು ವಸ್ತುವನ್ನು ಹೊಂದುವ ಅಧಿಕಾರ ಪ್ರತಿಯೊಬ್ಬನಿಗೂ ಇದೆ, ಏನು ತಪ್ಪಿಲ್ಲ. ನನಗೊಂದು ಕಾರ್ ಬೇಕು ಅಥವಾ ನನ್ನೊಂದು ಹೆಲಿಕಾಪ್ಟರ್ ಬೇಕು, ಇನ್ನೊಂದು ಬೇಕೋ, ನನಗೆ ಯೋಗ್ಯತೆ ಇದ್ದರೆ ನಾನು ಹೊಂದಬಹುದು, ಖಂಡಿತ ಪ್ರಯತ್ನ ಮಾಡಿ. ಆದರೆ ನಾನು ಹೊಂದಬೇಕು ಅನ್ನುವಂತಹ ಕಾರಣದಿಂದ ಇನ್ನೊಬ್ಬ ಹೊಂದಬಾರದು ಅನ್ನೋದಿದೆಯಲ್ಲ, ಇದು ಅಸೂಯೆ, ಇದಿರಬಾರದು. ಹಾಗಾಗಿ ಈ ಶುಂಭ ಏನು ಮಾಡ್ತಿದ್ದ, ದೇವತೆಗಳ ಹತ್ರ ಹೋಗಿ ಇದ್ದಿದ್ದನ್ನು ತಾನು ಕಿತ್ಕೊಂಡು ಬಂದವನು, ಕಿತ್ಕೊಂಡು ಬಂದು ರಾಜ ಆದವನು. ತಾನು ಪ್ರಯತ್ನ ಪಟ್ಟು ಆಗಿದ್ದ ಹೇಗೂ ಆಯ್ತಲ್ಲ, ಇನ್ನೊಬ್ಬರ ಹತ್ರ ಇದ್ದಿದ್ದನ್ನು ಕಿತ್ಕೊಂಡಿದ್ದು. ಹಾಗಾಗಿ ಇನ್ನೊಬ್ಬನನ್ನು ಹೆಂಡತಿ ಆಗ್ಬಿಟ್ರೆ ಕಷ್ಟ, ಇನ್ನೊಬ್ಬನಿಗೆ ಆಕೆ ಹೆಂಡತಿ ಆಗ್ಬಿಟ್ರೆ ಕಷ್ಟ ಅಂತ ತಾನು ಯುದ್ಧಕ್ಕೆ ಬಂದಿದ್ದು. ಈಗ ಅವಳನ್ನು ತಾನು ತಗೋಬೇಕು ಅಂತ ಬಂದಿದ್ದು 5ನೇ ಅಧ್ಯಾಯದಲ್ಲಿ ಬರುತ್ತೆ, ನಾವು ನೋಡಿದ್ದೀವಲ್ವಾ. ಹಾಗೆ ಬಹಳ ವಿಚಿತ್ರವಾದಂಥ ಸ್ಥಿತಿ ಆಯಿತು. ಯುದ್ಧ ಶುರುವಾಯಿತು. ನಿಶುಂಭನು ಬಂದ, ಶುಂಭನು ಬಂದ. ಬಹಳ ವಿಚಿತ್ರವಾಗಿರ್ತಕ್ಕಂಥ, ಘೋರವಾಗಿರ್ತಕ್ಕಂಥ ಯುದ್ಧವಾಯಿತು. ಹಾಗೆ ಯುದ್ಧದಲ್ಲಿ ಒಂದ್ಸರಿ ನಿಶುಂಭ ಬಂದ, ಅವನೊಂದಿಗೆ ಹೋರಾಡಿದ್ಲು. ಆಮೇಲೆ ಶುಂಭ ಬಂದ, ಹೊಡೆದಾಕಿದ್ಲು. ಆತ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿಬಿಟ್ಟ. ಅವನು ಪ್ರಜ್ಞೆ ತಪ್ಪಿದ ನಂತರದಲ್ಲಿ ನಿಶುಂಭನಿಗೆ, ಆವಾಗ ಮೊದಲು ನಿಶುಂಭನಿಗೆ ಪ್ರಜ್ಞೆ ತಪ್ಪಿತ್ತು, ಅದಾದ ನಂತರ ಶುಂಭನಿಗೆ ಪ್ರಜ್ಞೆ ತಪ್ಪಿತು. ಶುಂಭನಿಗೆ ಪ್ರಜ್ಞೆ ತಪ್ಪುವಷ್ಟೊತ್ತಿ ನಿಶುಂಭನಿಗೆ ಎಚ್ಚರ ಆಯಿತು. ಅವನು ಬಂದು ಯುದ್ಧ ಮಾಡಿ ಸತ್ತ. ಅವನ ಸಂಹಾರ ಮಾಡಿದ್ದು. ಅವನು ಸಂಹಾರ ಆಗಿದ್ದನ್ನು ನೋಡಿ ಶುಂಭನಿಗೆ ಸಿಟ್ಟು ಬಂದ್ಬಿಡ್ತು. ಏನು, ನನ್ನನ್ನು ಒಂಟಿಯಾಗಿರ್ತೇನೆ, ನಾನು ಬಂದು ಸೋಲಿಸ್ಬೇಕು ಅಂತ ಹೇಳಿ ಹೇಳ್ಬಿಟ್ಟಿದ್ಯಾ, ಬಂದು ದೊಡ್ಡದಾಗಿ ಯುದ್ಧಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಾ, ಇಲ್ಲಿ ಬಂದ್ಬಿಟ್ಟು ಇಷ್ಟೆಲ್ಲ ಜನರ ಜೊತೆಲಿ ಇಟ್ಕೊಂಡು ಯುದ್ಧ ಮಾಡ್ತಾ ಇದೀಯಾ, ಒಬ್ಬಳೇ ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಇವಾಗ ನೋಡಿ ಏನು 16 ಸ್ವರೂಪದಿಂದ ಯುದ್ಧ, ಜೊತೆಗೆ ನರಿಗಳು ಬೇರೆ, ಇವೆಲ್ಲ ಬೇಕಾ ನಿನಗೆ ಅಂತ ಹೇಳ್ತಾನೆ. ಯಾರು, ಶುಂಭ ಈ ಮಾತನ್ನು ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಎಲ್ಲಯ್ಯ ಇದೆ, ನನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಇನ್ನೇನಿದೆ, ದ್ವಿತೀಯ ಕಾಮಮಾಪರ, ನನ್ನನ್ನು ಬಿಟ್ಟು ಎರಡನೇದು ಏನಾದ್ರು ಇದೆಯಾ ನೋಡು ಹೇಳಿ ಅವಳೇನು ಮಾಡ್ತಾಳೆ, ಎಲ್ಲ ರೂಪಗಳನ್ನು ತನ್ನೊಳಗೆ ಎಳ್ಕೊಂಡ್ಬಿಡ್ತಾಳೆ. ಅಷ್ಟೂ ಸ್ವರೂಪಗಳು ಆಕೆ ದೇವಿಯ ದೇಹದೊಳಗೆ ಹೋಗಿ ಐಕ್ಯವಾಗಿಬಿಡ್ತಾಳೆ. ಆವಾಗ ಹೇಳ್ತಾಳೆ, ಬಾ ಯುದ್ಧ ಮಾಡೋಣ, ಬಾ. ಯುದ್ಧದಲ್ಲಿ ಮತ್ತೆ ಶುಂಭನ ಸಂಹಾರವೂ ಆಗೋಗುತ್ತೆ. ಈ ರೀತಿಯಾಗಿ ಶುಂಭನ ಸಂಹಾರ ಆದ ಕೂಡಲೇ ದೇವಾನುದೇವತೆಗಳಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಅವರೆಲ್ಲರೂ ಬಂದ್ಬಿಟ್ಟು ಆ ತಾಯಿಯನ್ನು ಸತ್ಕಾರ ಮಾಡ್ತಾರೆ. ವಿಶೇಷವಾಗಿ ಅಮೃತದಿಂದ ಆಕೆಯನ್ನು ಅಭಿಷೇಕ ಮಾಡ್ತಾರೆ. ಆಕೆಗೆ ಅಭಿಷೇಕವನ್ನು ಅಮೃತದಿಂದ ಮಾಡ್ತಾರೆ ದೇವತೆಗಳು. ದೇವಲೋಕದ ಕುಸುಮಗಳಿಂದ, ಪಾರಿಜಾತಾದಿ ಪುಷ್ಪಗಳಿಂದ ಆಕೆಗೆ ಅರ್ಚನೆಯನ್ನು ಮಾಡ್ತಾರೆ. ಹೂಮಳೆಯನ್ನು ಕರೀತಾರೆ. ಅನೇಕ ರೀತಿಯಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ನಾರಾಯಣಿ, ಮಾಂಗಲ್ಯೆ, ಶರಣ್ಯೆ, ಅನೇಕ ರೀತಿಯಲ್ಲಿ ಸ್ತೋತ್ರಗಳು. ನಾವಿವತ್ತು ಹೇಳುವಂಥ ಅಮ್ಮನವರು ಎಷ್ಟೋ ಶ್ಲೋಕಗಳು, ಉದಾಹರಣೆಗೆ ಸರ್ವಮಂಗಲ ಮಾಂಗಲ್ಯ ಇದೆ, ಶರಣಾಗತ ದೀನಾರ್ಥ ಇದೆ, ರೋಗಾನಶೇಷಾನ ಪಹಂಸಿ ತುಷ್ಟ, ಎಲ್ಲ ರೀತಿಯಲ್ಲೂ ಸಹ ಆಕೆಯನ್ನು ಸ್ತೋತ್ರ ಮಾಡ್ತಕ್ಕಂಥ ವಿಚಾರಗಳೆಲ್ಲವೂ ಈ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ 11ನೇ ಅಧ್ಯಾಯದಲ್ಲಿ ಬರ್ತದೆ. ಈ ರೀತಿಯಾಗಿ ಅವಳನ್ನು ಅನೇಕ ವಿಧದಿಂದ ದೇವತೆಗಳು ಸ್ತೋತ್ರ ಮಾಡಿದಾಗ ಆಕೆಗೆ ಬಹಳ ಸಂತೋಷ ಆಯ್ತಂತೆ. ಆ ಸಂತೋಷದಿಂದ ಆಕೆ ಏನು ಮಾಡ್ತಾಳೆ ಅಂತಂದರೆ, ದೇವತೆಗಳಿಗೆ ಅನುಗ್ರಹ ಮಾಡಿ ಹೇಳ್ತಾಳೆ, ಮುಂದೆ ಅನೇಕ ಸಂದರ್ಭಗಳಲ್ಲಿ ನಿಮಗೆ ಅಗತ್ಯ ಬಿದ್ದಾಗಲೂ ಕೂಡ ನಂದ, ಶಾಕಂಬರಿ, ಭೀಮ, ರಕ್ತದಂತಿಕ, ದುರ್ಗಾ, ಭ್ರಾಮರಿ, ಹೀಗೆ ಅನೇಕ ರೂಪಗಳಿಂದ ನಾನು ಅವತಾರ ಎತ್ತಿ ಅದಕ್ಕೆ ಆಯಾಯ ಸಂದರ್ಭಕ್ಕೆ ತಕ್ಕಂತಹ ರಾಕ್ಷಸರ ಉಪಟಳಕ್ಕೆ ಈ ರೀತಿಯ ಒಂದು ಅವತಾರಗಳನ್ನು ಎತ್ತಿ ಅವರನ್ನೆಲ್ಲ ನಾನು ಸಂಹಾರ ಮಾಡಿ ನಿಮಗೆಲ್ಲರಿಗೂ ಸಹ ಕ್ಷೇಮವನ್ನು ಉಂಟು ಮಾಡ್ತೇನೆ ಅಂತ ಹೇಳಿ ಅಂತರ್ಧಾನಳಾಗ್ತಾಳೆ. ಈ ಎಲ್ಲ ಮಹಾತ್ಮೆಯನ್ನು ಆ ಸುರಥ ಅಂತಕ್ಕಂಥ ಮಹಾರಾಜ ಏನಿದ್ದಾನೆ ಅವನಿಗೆ ವಿಷಯವನ್ನು ತಿಳಿಸಿರ್ತಕ್ಕಂತಹ ಆ ಸುಮೇಧ ಮಹರ್ಷಿಗಳೇನು ಮಾಡ್ತಾರೆ, ಅಯ್ಯ ಮಹಾರಾಜ, ನೀನು ಮತ್ತು ಈ ವ್ಯಾಪಾರಿ ಇಬ್ಬರೂ ಕೂಡ ಆ ತಾಯಿಯನ್ನು ಶರಣು ಹೋಗ್ರಿ, ಅವಳನ್ನು ಉಪಾಸನೆ ಮಾಡ್ರಿ. ಅವಳ ಉಪಾಸನೆಯಿಂದ, ಅವಳ ಅನುಗ್ರಹದಿಂದ ನಿಮಗೆ ಸುಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅನ್ನೋ ಮಾತನ್ನು ಹೇಳಿದಾಗ ಸಂತೋಷದಿಂದ ರಾಜ ಮತ್ತು ವ್ಯಾಪಾರಿ ಇಬ್ಬರು ಕೂಡ ಏನು ಮಾಡ್ತಾರೆ, ಮುನ್ನೋಡೋಣ. ಗುರುಗಳೇ, ಮುಂದಿನ 4 ರಾಶಿಗಳು ಸಿಂಹ ರಾಶಿಯಿಂದ ಮೊದಲುಗೊಂಡು. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ 6ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ದೃಷ್ಟಿಯನ್ನು ವ್ಯಯಕ್ಕೆ ಕೊಡೋದ್ರಿಂದ ಅನೇಕ ಶತ್ರುಗಳನ್ನು ಕಳ್ಕೊಳ್ತಕ್ಕಂಥ ಅವಕಾಶ. ಶತ್ರುಗಳು ಅಂತ ಅಂದ್ಕೊಂಡೆ ಹೊರಗಡೆ ಇರಬೇಕು ಅಂತಿಲ್ಲ, ನಾ ಯಾವಾಗಲೂ ಹೇಳ್ತೀನಲ್ಲ,
ಅಂತರಂಗದ ಶತ್ರುಗಳು. ಕೆಲವರಿಗೆ ಮನಸ್ಸೇ ಶತ್ರು. ಮನ ಏವ ಮನುಷ್ಯಾಣಂ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ನಮ್ಮ ಮನಸ್ಸೇ ನಮಗೆ ಶತ್ರು ಅಥವಾ ನಮ್ಮ ಮನಸ್ಸೇ ನಮಗೆ ಮಿತ್ರ. ಹಾಗಾಗಿ ಮನಃಕಾರಕನಾಗಿರತಕ್ಕಂತಹ ಚಂದ್ರ 6ನೇ ರಾಶಿಗೆ ಬಂದಿರೋದರಿಂದ ಅವನಿಗೆ ನಿಮ್ಮ ಪರಮ ಮಿತ್ರನಾಗಿರತಕ್ಕಂತಹ ಮಂಗಳ 3ನೇ ರಾಶಿಯಿಂದ ದೃಷ್ಟಿ ಕೊಡೋದ್ರಿಂದ ಪ್ರತ್ಯಕ್ಷವಾಗಿರ್ತಕ್ಕಂಥ ಪರೋಕ್ಷವಾಗಿರ್ತಕ್ಕಂಥ ಶತ್ರುಗಳ ನಾಶ. ಆಭಿಚಾರ ಕೃತ್ರಿಮಾದಿ ಏನು ವಾಮಾಚಾರಾದಿ ಪ್ರಯೋಗಗಳು ನಡೆದಿದ್ದರೆ ಅದನ್ನು ಕೂಡ ನೀವಿವತ್ತು ಪರಿಹಾರ ಮಾಡ್ಕೊಳ್ಬಹುದು ಭುವನೇಶ್ವರಿಯ ಆರಾಧನೆಯಿಂದ. ಹಾಗಾಗಿ ಭುವನೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ. ವಿಶೇಷವಾಗಿ ಕೇಸರಿ ಬಣ್ಣದ ಹೂವುಗಳು ಸಿಗ್ತದೆ ನೋಡಿದರೆ ಆ ಕೇಸರಿ ಬಣ್ಣದ ಹೂವುಗಳಿಂದ ಆಕೆಯನ್ನು ಆರಾಧನೆ ಮಾಡಿ. ವಿಶೇಷವಾಗಿ ಬಂಧೂಕ ಕುಸುಮ ಅಂತ ಹೇಳ್ತಾರೆ, 4 ದಳಗಳಿರ್ತಕ್ಕಂಥದ್ದು. ಅಶೋಕ ಪುಷ್ಪ ಅಂತಾರೆ, ನಮ್ಮ ಮಲೆನಾಡಿನಲ್ಲಿ ಕಿಸ್ಗಾರು ಅಂತ ಹೇಳ್ತಾರೆ, ಅದಕ್ಕೆ ಕೇಪಳ ಹೂವು ಅಂತಾರೆ ದಕ್ಷಿಣ ಕನ್ನಡದಲ್ಲಿ. ಆ ಹೂವಿನಿಂದ ಆ ತಾಯಿಯನ್ನು ಅರ್ಚನೆ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾಳೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ಲಾಭಾಧಿಪತಿಯಾಗಿರತಕ್ಕಂತಹ ಚಂದ್ರ ಪುಣ್ಯಸ್ಥಾನದಲ್ಲಿದ್ದಾನೆ. ಪುಣ್ಯಸ್ಥಾನದಲ್ಲಿದ್ದು ಲಾಭವನ್ನು ನೋಡ್ತಾನೆ. ಹಾಗಾಗಿ ಬೆಳ್ಳಿ ಬಂಗಾರದ ವ್ಯಾಪಾರಿಗಳಿದ್ದರೆ, ಜುವೆಲ್ಸ್ ವ್ಯಾಪಾರಿಗಳಿದ್ದರೆ ಅಂಥವರಿಗೆಲ್ಲ ಇವತ್ತಿನ ದಿನ ಸಾಕಷ್ಟು ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ಲಾಭಗಳನ್ನು ಗಳಿಸಲಿಕ್ಕೆ ಅವಕಾಶ ಉಂಟು. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಗುರು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಕೊಡಬಹುದು ಚತುರ್ಥಾಧಿಪತಿಯಾಗಿ. ಆದರೆ ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ. ಗುರುವನ್ನು ಇವತ್ತು ನಮಿಸಿ, ಮೊದಲು ಗುರುವನ್ನು ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಂಡು, ಅಥವಾ ಗುರುವಿನ ಗದ್ದುಗೆ, ಸಮಾಧಿ ಅಥವಾ ಬೃಂದಾವನಾದಿಗಳಿದ್ದಂತಹ ಜಾಗಕ್ಕೆ ಹೋಗಿ ತುಳಸಿಯನ್ನು, ತುಳಸಿ ಮಾಲೆಯನ್ನು ಶಕ್ತಿಯಾನುಸಾರ ಸಮರ್ಪಣೆ ಮಾಡಿ ಬಂದು ಆ ನಂತರದಲ್ಲಿ ಭುವನೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ಬೋದು. ದುಡ್ಡು ಕಾಸಿನ ವಿಷಯದಲ್ಲಿ ಕೂಡ ಲಾಭವನ್ನು ನೋಡ್ಬೋದು. ಕರ್ಮಾಧಿಪತಿ ಚತುರ್ಥದಿಂದ ಕರ್ಮವನ್ನು ನೋಡ್ತಕ್ಕಂಥದ್ದು. ಆದ್ದರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸುಖೋಪಭೋಗಗಳನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ರಾಶ್ಯಾಧಿಪತಿಯು ಕೇತುವಿನೊಂದಿಗೆ ಇರ್ತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಲಾಭಸ್ಥಿತಿಯಲ್ಲಿರ್ತಕ್ಕಂಥವನಾದ್ದರಿಂದ ಕೊಡ್ತಾನೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಅಲ್ಲಿಂದ ಲಾಭಕ್ಕೆ ದೈವ ಬಲ ಅಂತಕ್ಕಂಥದ್ದು ಉಂಟು. ನಿಮ್ಮ ರಾಶಿಗೂ ಕೂಡ ಭಾಗ್ಯದಿಂದ ಗುರು ದೃಷ್ಟಿಯನ್ನು ಕೊಟ್ಟಿರೋದ್ರಿಂದ, ಅದು ಅಲ್ಲದೆ ಅದು ಮುಕ್ತಾಯದ ಹಂತದಲ್ಲಿದೆ. ಹಾಗಾಗಿ ಆದಷ್ಟು ಬೇಗ ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ನೀವು. ಯಾಕೆಂದರೆ ಅಕ್ಟೋಬರ್ 18ರ ನಂತರ ತುಲಾರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಹೊರಟೋಗುತ್ತೆ. ಹಾಗಾಗಿ ಅಷ್ಟರೊಳಗಡೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ರಾಜರಾಜೇಶ್ವರಿಯನ್ನೇ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಕಾರಣ ನಿಮ್ಮ ಭಾಗ್ಯಾಧಿಪತಿಯೇ ತೃತೀಯದಲ್ಲಿ ಬಂದಿದ್ದಾನೆ. ಹಾಗಾಗಿ ಉತ್ತಮವಾದಂಥ ಒಂದು ದಿನ ಇವತ್ತು. ಚಂದ್ರಮ ಮನಸೋ ಜಾತಃ ಸಂಪದಂ ಶೀತರಶ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂತಹ ಸಂಪತ್ತು, ಐಶ್ವರ್ಯ ಅಂದರೆ ಯಾವುದು? ಸಮಾಧಾನ, ಶಾಂತಿ, ನೆಮ್ಮದಿ, ಖುಷಿ, ಸಂತೋಷ, ತೃಪ್ತಿ, ಇವೆಲ್ಲವೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಸಂಪತ್ತು. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಇವೆಲ್ಲ ಸಿಗ್ತದೆ. ಯಾಕೆಂತಂದರೆ ಅದವರವರ ಭಾವಕ್ಕೆ, ಅವರವರ ಭಕುತಿಗೆ ಅಂಥೇಳಿ. ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರೋದರಿಂದ ಮುಖ್ಯವಾಗಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಚಿಂತೆಗಳಿರುತ್ತೆ. ಹಾಗಾಗಿ ಅದರಿಂದ ಪರಿಹಾರವನ್ನು ಹೊಂದಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇರುತ್ತೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರ ನಿಮಗೆ ಎಲ್ಲಿದ್ದಾನೆ ಅಂತ ಯೋಚನೆ ಮಾಡಿ. 10ನೇ ಮನೆಯಲ್ಲಿದ್ದಾನೆ ಅಥವಾ ಕರ್ಮಸ್ಥಾನದಲ್ಲಿದ್ದಾನೆ. ಅಂದರೆ ವಿವಾಹಿತರಾಗಿರ್ತಕ್ಕಂಥವರು ಸತ್ಕರ್ಮದಲ್ಲಿ ನಿರತರಾಗಿದ್ದ ಪಕ್ಷದಲ್ಲಿ ಶುಕ್ರನಿಂದ ಶುಭ ಫಲ. ರಾಹುವಿನ ದೃಷ್ಟಿ ಇರೋದರಿಂದ ದುಷ್ಕರ್ಮ ನಿರತರಾಗಿದ್ದ ಪಕ್ಷದಲ್ಲಿ ಬಡಿಗೆಗಳು ಬೀಳುತ್ತವೆ. ಕಾರಣ ಶನಿಯ ದೃಷ್ಟಿ ಉಂಟು ಸಪ್ತಮಕ್ಕೆ. ಹಾಗಾಗಿ ಏನೇ ಇದ್ದರೂ ಕೂಡ ಬಹಳ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಮುಖ್ಯ. ಹಳೆಯ ತಪ್ಪುಗಳನ್ನೆಲ್ಲ ಬಿಟ್ಟು ತೊಳ್ಕೊಂಡು ಸ್ವಚ್ಛವಾಗಿ ಶುಭ್ರವಾದ ಜೀವನ ನಡೆಸಲಿಕ್ಕೆ ಬೇಕಾದ ಪೂರ್ಣ ಅವಕಾಶವಿದೆ. ಅಂಥ ಒಂದು ಗಟ್ಟಿಯಾದ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಮುಂದುವರೆದ ಪಕ್ಷದಲ್ಲಿ ಉತ್ತಮವಾದಂಥ ರೀತಿಯ ಒಂದು ಭವಿಷ್ಯ ಅನ್ನೋದು ನಿಮಗಾಗುತ್ತೆ. ಕೇವಲ ನಿಮ್ಮನ್ನು ಆಶ್ರಯಿಸಿ ನೀವು ಒಬ್ಬರೇ ಇಲ್ಲ, ನಿಮ್ಮ ಹಿಂದೆ ನಿಮ್ಮ ಕುಟುಂಬ ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಜೀವನವನ್ನು ಮಾಡಿ.
ಭಾಗ್ಯಾಧಿಪತಿಯಾಗಿ ತೃತೀಯದಲ್ಲಿರ್ತಕ್ಕಂತಹ ಚಂದ್ರ, ಹಳೆಯ ಫಲಗಳನ್ನು ಪುನಃ ಆವರ್ತನೆ ಮಾಡಿಕೊಡ್ತಕ್ಕಂತಹ ಶನೈಶ್ಚರ. ಹಾಗಾಗಿ ಇವತ್ತು ಶನಿ ಮತ್ತು ಚಂದ್ರರು 3 ಮತ್ತು 11ರಲ್ಲಿದ್ದಾರೆ. ದೊಡ್ಡ ಮಟ್ಟದ ಪೆಟ್ಟುಗಳು ಕೂಡ ಕೆಲವರಿಗೆ ಬೀಳಬಹುದು, ಎಚ್ಚರಿಕೆ ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇವತ್ತು ರಾಜರಾಜೇಶ್ವರಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ವಿಚಾರ ವೀಕ್ಷಕರು, ನಮ್ಮ ಒಂದು NKR TV ಕನ್ನಡದಲ್ಲಿ ಮೂಡಿಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡಬಹುದು, NKR TV ಕನ್ನಡದಲ್ಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗುರುಗಳೇ, ಈಗ ದೇವಿ ಮಹಾತ್ಮೆಯನ್ನ ನಾವು ಮುಂದುವರಿಸೋಣ ಗುರುಗಳೇ. ನಂತರದಲ್ಲಿ ರಾಜ ಮತ್ತು ವ್ಯಾಪಾರಿ ಕಥೆ ಏನಾಯ್ತು? ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕ್ಷೇತ್ರ ನಿರ್ಮಾಣ ಆಯಿತು. ಹೌದಾ? ಹೌದು. ಇವತ್ತಿಗೂ ಕೂಡ ಆ ಕ್ಷೇತ್ರ ಇದೆ. ಏನಾಯ್ತು ಅಂತಂದ್ರೆ, ಎಲ್ಲ ರೀತಿಯಲ್ಲಿ ಈ ರೀತಿಯಲ್ಲಿ ದೇವಿಯ ಮಹಾತ್ಮೆಯನ್ನು ಕೇಳೋದು. ದೇವಿಯ ಆವಿರ್ಭಾವ ಹೇಗಾಯಿತು, ಯಾವ ಯಾವ ರಾಕ್ಷಸರನ್ನು ಸಂಹಾರ ಮಾಡಿದ್ಲು ಆಕೆ, ಇದು ಬಹಿರಂಗವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇದು ಅಂತರಂಗದಲ್ಲಿ ಹೇಗೆ ಕಾಮಕ್ರೋಧ ಸ್ವರೂಪದ ಮಧುಕೈಟಭರು, ದುರಹಂಕಾರ ಸ್ವರೂಪದ ಅವಿವೇಕ ಉದ್ದಟತನದ ಸ್ವರೂಪವಾಗಿರ್ತಕ್ಕಂತಹ ಮಹಿಷಾಸುರ, ಹಾಗೆಯೇ ಮದ ಮಾತ್ಸರ್ಯ ಸ್ವರೂಪದ ಶುಂಭನಿಶುಂಭರು, ಲೋಭ ಮೋಹದ ಸ್ವರೂಪದ ಚಂಡಮುಂಡರು, ಹಾಗೆ ಅದು ಅವಿವೇಕ ಇತ್ಯಾದಿಗಳ ಸ್ವರೂಪವಾಗಿರ್ತಕ್ಕಂತಹ ಧೂಮ್ರಾಕ್ಷ, ಈ ಎಲ್ಲ ರಾಕ್ಷಸರ ಸಂಹಾರವನ್ನು ಮಾಡಿ ಅವಳು ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದಳು ಅನ್ನೋದು ಬಹಿರಂಗದಲ್ಲಾದರೆ, ಅಂತರಂಗದಲ್ಲಿ ಆ ದೇವಿ ಕುಂಡಲಿನಿ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥವಳಾಗಿ, ಆತ್ಮಶಕ್ತಿ ಅಂತಕ್ಕಂಥದ್ದು ಜಾಗೃತವಾದಾಗ ಇಡ ಪಿಂಗಳ ಸುಷುಮ್ನ ಅಂತಕ್ಕಂಥ 3 ನಾಡುಗಳಲ್ಲಿ ಪ್ರವಹಿಸ್ತಕ್ಕಂಥ ಆ ತತ್ವಗಳೆಲ್ಲವೂ ಕೂಡ ಏಕತ್ರವಾಗಿ ನಾಭಿಯಲ್ಲಿರ್ತಕ್ಕಂತಹ ಮಣಿಪೂರಕ ಚಕ್ರದಿಂದ ಆರಂಭಿಸಿ ಅಲ್ಲಿಂದ ನೇರವಾಗಿ ಮೇಲ್ಮಟ್ಟಕ್ಕೆ ಬರತಕ್ಕಂಥದ್ದು, ಆಜ್ಞಾಚಕ್ರ ಉದ್ದೀಪನವಾಗತಕ್ಕಂಥದ್ದು, ತನ್ಮೂಲಕವಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಈ 6 ಚಕ್ರಗಳು ಕೂಡ ಆಕ್ಟಿವೇಟ್ ಆಗಿ ಚಾಲನೆಯನ್ನು ಹೊಂದತಕ್ಕಂಥದ್ದು. ಆ ನಂತರದಲ್ಲಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ, ಸುಧಾಸಾಗರ ಮಧ್ಯಸ್ಥ ಅಂತೇಳಿ ಹೇಳ್ತಾರಲ್ಲ, ಕಾಮಾಕ್ಷಿ, ಕಾಮದಾಯಿನಿ, ಇಷ್ಟಾರ್ಥವನ್ನೆಲ್ಲ ಹೊಂದತಕ್ಕಂಥ ಒಂದು ರೀತಿಯಲ್ಲಿ ಆಕೆ ಏನು ಮಾಡ್ತಾಳೆ, ಸಹಸ್ರಾರದಲ್ಲಿ ಹೋಗಿ ನೆಲೆಸ್ತಾಳೆ ಅಂತಕ್ಕಂಥದ್ದು. ಬಹಳ ಅದ್ಭುತವಾಗಿದೆ ಇದು ಯೋಗಶಾಸ್ತ್ರದಲ್ಲಿ. ಇದರ ಬಗ್ಗೆ ವಿವರಣೆ ಕೊಡೋಕ್ಕೆಲ್ಲ ಒಂದು ಎಪಿಸೋಡು, ಒಂದು ಸೆಗ್ಮೆಂಟ್ ಎಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ಆಸಕ್ತಿ ಇರೋರು ಕೂರ್ಬೇಕದಿಲ್ಲ ಅಂದರೆ, ಗುರುಜಿ ಬೋರಿ ಏನು ಕೊರಿತಾರಪ್ಪ, ಏನು ನಮ್ಗೆ ಏನು ಅರ್ಥ ಆಗುತ್ತಾ, ತಗೊಂಡು ಏನು ಮಾಡೋಣ, ನಾವು ತಗೊಂಡು ಏನು ಮಾಡೋಕ್ಕೆ ಹೋಗಲೇಬೇಡಿ. ಯಾವಾಗ ತಾಂತ್ರಿಕ ಯೋಗಿಕವಾಗಿರ್ತಕ್ಕಂಥ ವಿಚಾರಗಳು ಅರ್ಥ ಆಗೋದಿಲ್ಲ ಅವಾಗ ಆ ವಿಷಯಕ್ಕೆ ತಲೆ ಹಾಕ್ಲೂಬಾರ್ದು, ತಲೆ ಕೆಡಿಸ್ಕೊಳ್ಳೂಬಾರ್ದು. ಅಮ್ಮನವ್ರ ಆರಾಧನೆ ಮಾಡಬೇಕು, ಅವಳು ಒಳ್ಳೇದು ಮಾಡ್ತಾಳೆ, ಇಷ್ಟೇ ತಲೆಯಲ್ಲಿ ಇಟ್ಕೋಬೇಕು. ಅದು ಬೆಟರ್, ಅದು ವಾಸ್ತವಾಂಶ. ಯಾಕೆಂದರೆ ಅಂತರಂಗದಲ್ಲಿ ಒಳಗಿನ ಜೀವನ ಇದೆಯಲ್ಲ, ಅದು ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತು. ಅದರ ಟೇಸ್ಟು ಅಷ್ಟೇ, ಒಳಗಡೆ ಇಳಿಯೋದು. ಅದಕ್ಕೆ ನಾನು ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಕಶ್ಚಿದ್ದೀರ ಪ್ರತ್ಯೇಕ ಆತ್ಮಾನಮೈಚ್ಛತ ಆವೃತ್ತ ಚಕ್ಷುರ ಅಮೃತತ್ವ ಮಿಚ್ಚನ್ನು ಹೇಳಿ, ಯಾರಿಗೆ ತಾನು ಸಾಯಲೇಬಾರದು ಅಂತ ಇರುತ್ತೋ ಅವನು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಹುಟ್ಟಲೇಬಾರದು ಅಂತ. ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಹಾಗಾಗಿ ನಾನು ಸಾಯಬಾರದು ಅಂತ ಅಪೇಕ್ಷೆ ಇರ್ತಕ್ಕಂಥದ್ದು, ತಾನು ಹುಟ್ಟಲೇಬಾರದು ಅನ್ನೋದನ್ನ ಮೊದಲು ತಲೆಯಲ್ಲಿ ಇಟ್ಕೋಬೇಕು. ಅಂದರೆ ಜೀವಂತ ಇದ್ದಾಗಲೇ ಮೋಕ್ಷವನ್ನು ಹೊಂದಬೇಕು ಅಂತ. ಅದು ಹೆಂಗೆ ಸಾಧ್ಯ ಗುರುಗಳೇ? ಸತ್ಮೇಲೆ ತಾನೇ ಮೋಕ್ಷ ಅಲ್ಲ, ಜೀವಂತ ಇದ್ದಾಗಲೇ ಮೋಕ್ಷ. ಅದು ಸತ್ತ ನಂತರದಲ್ಲಿ ಅದು ಸಾಂಕೇತಿಕವಾಗ್ತಕ್ಕಂಥದ್ದು. ಶರೀರ ಮಾತ್ರ ಹೋಗುತ್ತಾ, ಜೀವ ಏನಲ್ಲ. ಅದೊಂದು ಸೈಡಲ್ಲಿರಲಿ. ಈ ರೀತಿಯಾಗಿ ಉಪಾಸನೆಯನ್ನು ಮಾಡು ಅಂತ ಹೇಳಿ ಆ ರಾಜನಿಗೆ ಸುಮೇಧಾ ಮಹರ್ಷಿಗಳು ತಿಳಿಸಿದ್ರು. ಅವನಲ್ಲಿಂದ ಹೊರಟು ನೇರವಾಗಿ ಒಂದು ನದಿ ತೀರಕ್ಕೆ ಬಂದ. ವ್ಯಾಪಾರಿಯನ್ನು ಕರ್ಕೊಂಡು ಬಂದ. ಅಲ್ಲಿ ಬಂದು ಮಣ್ಣಿನಿಂದ ಅಮ್ಮನವರ ಮೂರ್ತಿಯನ್ನು ಮಾಡಿದ. ಈ ಕಥೆಯಲ್ಲೋ ಕೇಳಿದ ನೆನಪಲ್ವ ಗುರುಗಳೇ ಅಂತ ಒಳಗಡೆ ಅನ್ನಿಸ್ತಿದೆ ನಿಮಗೆ. ಹಾಗೆ ಮಣ್ಣಿನಿಂದ ಮೂರ್ತಿಯನ್ನು ಮಾಡಿ 3 ವರ್ಷಗಳ ಕಾಲ ನಿರಂತರವಾಗಿ ಅವನು ಅದಕ್ಕೆ ಅರ್ಚನೆಯನ್ನು, ಆರಾಧನೆಯನ್ನು ಮಾಡ್ತಾ ಬಂದ. ಆಗ ದೇವಿ ಪ್ರತ್ಯಕ್ಷಳಾದಳು. ಪ್ರತ್ಯಕ್ಷಳಾಗಿ ಮಹಾ ಸರಸ್ವತಿ ಸ್ವರೂಪದಿಂದ ನೀನು ನನ್ನನ್ನು ಆರಾಧನೆ ಮಾಡಿದ್ದೀಯಾ, ಬಹಳ ಸಂತೋಷ ಅಂತಾಳೆ. ತನ್ನ ಕಿರೀಟವನ್ನು ಕೂಡ ಆತ ತೆಗೆದು ಆ ತಾಯಿಗೆ ಸಮರ್ಪಿಸಿರ್ತಾನೆ. ಹಾಗಾಗಿ ಸಂತುಷ್ಟಳಾಗಿದ್ದೇನಪ್ಪ, ನೀನು ಕಿರೀಟ ಇಟ್ಟಿದ್ರಿಂದ ಅಲ್ಲ, 3 ವರ್ಷದ ನಿನ್ನ ನಿರಂತರವಾಗಿರತಕ್ಕಂತಹ ನಿನ್ನ ತಪಸ್ಸು, ನಿನ್ನ ಶ್ರದ್ಧೆ, ನಿನ್ನ ಆರಾಧನೆ, ನಿನ್ನ ಅನುಷ್ಠಾನಗಳಿಗೆ ಮೆಚ್ಚಿದ್ದೇನೆ.
ಬೇಕಾದ್ದೇನು ನೀನು ಕೇಳು ಅಂತಂದ್ರೆ ಆಗ ರಾಜ ಹೇಳ್ತಾನೆ, ನನ್ನ ಎಲ್ಲ ವೈರಿಗಳು ನಾಶವಾಗಿ ನನ್ನ ರಾಜ್ಯ ನನಗೆ ವಾಪಸ್ ಸಿಗ್ಬೇಕು. ತಥಾಸ್ತು, ಆಯ್ತಪ್ಪ. ಅಷ್ಟೇ ಅಲ್ಲ, ನೀನು 3 ವರ್ಷಗಳ ಕಾಲ ನನ್ನನ್ನು ಆರಾಧನೆ ಮಾಡಿರೋದ್ರಿಂದ ಮುಂದಿನ ಮನ್ವಂತರಕ್ಕೆ ಇಡೀ ವಿಶ್ವಕ್ಕೆ ನೀನೇ ರಾಜ ಅಂತಾಳೆ. ಅಂತ ಅನುಗ್ರಹವನ್ನು ಮಾಡ್ತಾಳೆ. ಆ ನಂತರದಲ್ಲಿ ವ್ಯಾಪಾರಿಗೆ ಇವೆಲ್ಲ ಸಾಕು, ನನಗೆ ಯಾಕೆ ಬೇಕು ಇದೆಲ್ಲ, ಏನು ಬೇಡ ತಾಯಿ, ನನಗೆ ಈ ಅಜ್ಞಾನ ಹೋಗ್ಬಿಡ್ಲಿ ಸಾಕು, ಮೋಹ ಹೋಗ್ಬಿಡ್ಲಿ ಸಾಕು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಮನೆ, ನನ್ನ ಆಸ್ತಿ. ಮೋಕ್ಷಕ್ಕೆ ಇರ್ತಕ್ಕಂಥದ್ದು 2 ವಿಚಾರ ಶಾಸ್ತ್ರಕಾರ ಹೇಳ್ತಾರೆ. ನಿರ್ಮಮೇತಿ ಮಮೇತಿ ಚ. ಮಮೇತಿ ಬದ್ಧತೆ ಬಂಧು ಜಂತು, ನಿರ್ಮಮೇತಿ ವಿಮುಚ್ಯತೆ. ಯಾರಿಗೆ ಮಮಕಾರ ಇದೆಯೋ ಅವನಿಗೆ ಬಂಧನ, ಯಾರಿಗೆ ಮಮಕಾರ ಇಲ್ಲವೋ ಅವನಿಗೆ ಮೋಕ್ಷ. ಇಷ್ಟೇ, ಇದೇ ಜ್ಞಾನ. ಈ ಜ್ಞಾನ ಅಂತಕ್ಕಂಥದ್ದು ನಿಲ್ಲಬೇಕಲ್ಲ, ನಿಲ್ಲಲಿ ಅಂತ ಹೇಳಿ ಆ ವ್ಯಾಪಾರಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ತಥಾಸ್ತು ಅಂತೇಳಿ ಅನುಗ್ರಹ ಮಾಡಿ ಆಕೆ ಅಂತರ್ಧಾನಳಾಗ್ತಾಳೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ದೇವಿಯ ಮಹಾತ್ಮೆ ಸಾಧ್ಯವಾದಷ್ಟು ಚುಟುಕು ಮಾಡಿ ನಾನು ಹೇಳಿದ್ದೇನೆ. ಅಂತಹ ದೇವಿಯನ್ನು ಉಪಾಸನೆ ಮಾಡಿದಂತಹ ಕ್ಷೇತ್ರದ ಬಗ್ಗೆ ನಮ್ಮ ಹಿಂದಿನ ಒಂದು ಸಂಚಿಕೆಯನ್ನು ಹೇಳಿದ್ದೆ ನಾನು. ಇದೇ ರಾಜನ ಇದೇ ಕಥೆಯನ್ನು ಹೇಳಿ ಆ ಕ್ಷೇತ್ರದ ಪರಿಚಯವನ್ನು ಮಾಡಿಸಿದ್ದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಜಪೆ ವಿಮಾನ ನಿಲ್ದಾಣದ ಸಮೀಪದಲ್ಲಿರ್ತಕ್ಕಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ. ಈ ಕ್ಷೇತ್ರದಲ್ಲೇ ಅದೇ ಜಾಗದಲ್ಲೇನೆ ಅದೇ ನದಿ, ಅಲ್ಲಿ ನದಿ ಇದೆ ಸ್ವಲ್ಪ ದೂರದಲ್ಲಿ. ಆ ಜಾಗದಲ್ಲಿ ಆ ರಾಜ ಮತ್ತು ವೈಶ್ಯ ವ್ಯಾಪಾರಿ ಇಬ್ಬರು ಕೂಡ ಅಮ್ಮನವರ ವಿಗ್ರಹವನ್ನು ಸಿದ್ಧಪಡಿಸಿ ಆರಾಧನೆ ಮಾಡಿ ಪ್ರತ್ಯಕ್ಷಳಾಗಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಕ್ಷೇತ್ರ ಇದು. ಈಗಲೂ ಪವಾಡ ಸದೃಶ. ಖಂಡಿತವಾಗಲು ಆ ಎದುರುಗಡೆ ಇರತಕ್ಕಂತಹ ರಾಜರಾಜೇಶ್ವರಿಯ ಮೂರ್ತಿಯನ್ನು ಹೀಗೆ ನೋಡಿದ್ರೆ ಆ ಕಣ್ಣು ಹೇಗಿದೆ ಅಂದ್ರೆ ಪ್ರತ್ಯಕ್ಷ ಎದುರುಗಡೆ ನಿಂತು ಒಬ್ಬಳು ನಮ್ಮನ್ನು ನೋಡ್ತಿದ್ದಾಳೆ. ಒಂದು ಹೆಣ್ಣು 10 ಅಡಿ ಹತ್ರ ಇದೆ. ಹೌದು, ಅದ್ಭುತವಾಗಿರತಕ್ಕಂಥ ಒಂದು ಶಿಲ್ಪಕಲೆಯೂ ಹೌದು. ಅದು ಆಕ್ಚುಲಿ ಶಿಲ್ಪ ಅಲ್ಲ, ಮಣ್ಣಿಂದ ಮಾಡಿದ್ದು. ಆ ಕಲೆ, ಆ ರಾಜನ ಮತ್ತು ಆ ವ್ಯಾಪಾರಿಯ ಭಕ್ತಿ ಎಷ್ಟು ಇದ್ದಿರಬಹುದು ಅಂತ ಯೋಚನೆ ಮಾಡಬೇಕು. ಸಹಸ್ರಾರು ವರ್ಷಗಳಿಂದ ಅಲ್ಲಿ ಇನ್ನೂ ಸಹ ಮೂರ್ತಿ ಅಲ್ಲಿ ನಿಂತಿದೆ ಅಂದ್ರೆ ಏನು ಅಂತ ಯೋಚನೆ ಮಾಡಿ ಹೇಳಿದ್ರೆ ಅದೊಂಚೂರು ಬಿರುಕು ಬಂದ್ರೆ ಗರ್ಭಗುಡಿ ಮೂಲೆಯಲ್ಲಿ ಇರ್ತಕ್ಕಂಥ ಮಣ್ಣನ್ನು ತಗೊಂಡು ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ಹಚ್ಚಿಬಿಟ್ರೆ ಕೂಡ್ಕೊಳ್ಳುತ್ತೆ, ಮತ್ತೆ ಹಚ್ಚಿದ ಗುರುತು ಕೂಡ ಇರೋದಿಲ್ಲ. ಇದೆಲ್ಲ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ವಿಚಿತ್ರಗಳು, ವೈಚಿತ್ರ್ಯಗಳು ಮತ್ತು ದೇವಿಯ ಮಹಾತ್ಮೆಗಳು. ಇಂಥ ಮಹಾತ್ಮೆಗಳು ಬೇಕಷ್ಟಿದ್ದಾವೆ. ಸದ್ಯಕ್ಕೆ ಈ ನವರಾತ್ರಿಯಲ್ಲಿ ನನಗೆಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ದೇವಿ ಮಹಾತ್ಮೆಯನ್ನು ಈ ಸಂಚಿಕೆ ನಮ್ಮ ಕಾಲಮಿತಿಯನ್ನು ಕೂಡ ನೋಡಿಕೊಂಡು ಹೇಳಬೇಕಲ್ಲ. ಹಾಗೆ ಈ ಒಂದು ದೇವಿ ಮಹಾತ್ಮೆಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಆಕೆಯನ್ನು ಆರಾಧನೆ ಮಾಡಿಕೊಳ್ಳಿ. ಆಕೆ ಖಂಡಿತವಾಗಲೂ ನಿಮ್ಮೆಲ್ಲ ಸಂಕಟಗಳನ್ನು ಪರಿಹಾರ ಮಾಡಿಯೇ ಮಾಡ್ತಾಳೆ. ವಿಶ್ವಾಸ ಫಲದಾಯಕ. ನಂಬಿಕೆ ಇದೆಯಾ? ಫಲ ಉಂಟು. ಬಹಳ ವಿಶೇಷವಾಗಿ ನೋಡಿ ವೀಕ್ಷಕರೇ, ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ದೇವಿ ಮಹಾತ್ಮೆಯನ್ನ ಕೇಳ್ತಾ ಕೇಳ್ತಾ ನಾವು ದೇವಿ ಪಾರಾಯಣ ಮಾಡಿದ್ವೇನೋ ಅನ್ನೋ ಭಾವ ಮೂಡಿದೆ. ಅದಕ್ಕೆ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕೊನೆಯ 4 ರಾಶಿಗಳು. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಅಷ್ಟಮಾಧಿಪತಿಯಾಗಿರತಕ್ಕಂತಹ ಚಂದ್ರ ಧನಕ್ಕೆ ಬಂದಿದ್ದಾನೆ. ಅಂದರೆ ಇದುವರೆಗೆ ಕಳೆದು ಹೋಗಿರತಕ್ಕಂಥ ಎಷ್ಟೋ ಒಂದು ಪರಿಸ್ಥಿತಿಗಳು, ಸುಖ, ಸಂತೋಷ, ನೆಮ್ಮದಿ ಇತ್ಯಾದಿಗಳೆಲ್ಲ ಏನು ಕಳ್ಕೊಂಡ್ಬಿಟ್ಟಿದೆ, ನಾನು ಎಲ್ಲೋ ಕಳೆದೋಗ್ಬಿಟ್ಟಿದೆ ಅಂತ ಏನು ಅಂದ್ಕೊಂಡಿದ್ರಲ್ಲ, ಅದೆಲ್ಲಕ್ಕೂ ಸಹ ಪರಿಹಾರವಾಗ್ತಕ್ಕಂಥ ಒಂದು ಕಾಲ ಬಂದಿದೆ. ಕಾರಣ ಏನು? ಯಾರದ್ದೋ ಒಂದು ಷಡ್ಯಂತ್ರ, ಯಾರದ್ದೋ ಒಂದು ಕುತಂತ್ರ, ಯಾವುದೋ ಒಂದು ರೀತಿಯಲ್ಲಿ ಒಟ್ಟು ನಿಮ್ಮನ್ನು ಇತಿಶ್ರೀ ಮಾಡಬೇಕು, ಒಟ್ಟು ನಿಮಗೆ ತೊಂದರೆ ಮಾಡಬೇಕು. ಇಷ್ಟೇ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ನಿಮ್ಮ ಮೇಲೆ ಇರ್ತಕ್ಕಂಥ ಹಗೆ, ಜಿದ್ದು. ಇದರಿಂದಾಗಿ ನಿಮ್ಮನ್ನು ಪೂರ್ಣ ತುಳಿದು ಬಿಡಬೇಕು ಅನ್ನೋ ಪ್ರಯತ್ನದಲ್ಲಿ ಏನಿದ್ರಲ್ಲ, ಅಂಥವರಿಗೆಲ್ಲ ನೀವು ಪಾಠ ಕಲಿಸ್ತಕ್ಕಂಥ ಕಾಲ ಬಂದಿದೆ. ಉತ್ತರಾಷಾಢ ನಕ್ಷತ್ರ ಇದೆ ಇವತ್ತು. ಯಾ ದಿವ್ಯಾ ಅಪಃಪಯಸ ಸಂಬಭೂವು. ಹಾಲಿನ ಸಮುದ್ರದಿಂದ ಉತ್ಪತ್ತಿಯಾಗಿ ಬಂದಿರತಕ್ಕಂತಹ ದಿವ್ಯ ಅಂತಂದ್ರೆ ಏನು? ದೈವಿಕವಾಗಿರ್ತಕ್ಕಂತಹ ಸ್ವರೂಪ ಅಂತ. ಆ ಮಹಾಲಕ್ಷ್ಮಿಯ ವಿಶಿಷ್ಟವಾಗಿರ್ತಕ್ಕಂಥ ಸ್ವರೂಪ. ಆ ಒಂದು ಸ್ವರೂಪದ ಆರಾಧನೆಯನ್ನು ರಾಜರಾಜೇಶ್ವರಿ ರೂಪದಲ್ಲಿ ಮಾಡಿಕೊಳ್ಳಿ. ಖಂಡಿತವಾಗಲೂ ಸಾಕಷ್ಟು ಉತ್ತಮವಾದಂಥ ಫಲ ಸಿಗುತ್ತೆ. ಶುಭವಾಗಲಿ. ಮುಂದೆಂದು ಮಕರ ರಾಶಿ.
ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಬಂದಿದ್ದಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥ ದಿನ, ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ದಿನ. ಇಷ್ಟ ಮಿತ್ರ ಬಂಧು ಬಾಂಧವರನ್ನೆಲ್ಲ ಸೇರ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲ ಬಂದಿದೆ. ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣವಾಗ್ತಕ್ಕಂಥ ಕಾಲ ಬಂದಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ವಿಘ್ನಗಳು ಉಂಟು. ಗಣಪತಿಯನ್ನು ಮೊದಲು ಆರಾಧನೆ ಮಾಡಿಕೊಳ್ಳಿ. ಇವತ್ತು ಗಣಪತಿ ಆರಾಧನೆಯೊಂದಿಗೆ ದೇವಿಯನ್ನು ಆರಾಧಿಸಿದ ಪಕ್ಷದಲ್ಲಿ ಇನ್ನಷ್ಟು ಉತ್ತಮವಾದ ಫಲವನ್ನು ನೋಡಬಹುದು. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ರಾಶಿಯಲ್ಲಿ ರಾಹು ಇದ್ದ ಒಂದು ಸಮಸ್ಯೆ, ಜೊತೆಯಲ್ಲಿ ಷಷ್ಠಾಧಿಪತಿ ವೇದದಲ್ಲಿ ಬಂದಿರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಇವತ್ತು ಬೇಸರದ ದಿನ. ಶತ್ರುಗಳಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಒಂದು ದಿನ ಅಂತ ಹೇಳಬಹುದು. ಅಂದರೆ ಶತ್ರುಗಳಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ದಿನ ಅಂದರೆ ಯಾವುದು ನಿಮಗೆ ಮುಂದೆ ಭವಿಷ್ಯಕ್ಕೆ ಒಳ್ಳೆಯದಲ್ಲವೋ ಅಂಥದ್ದನ್ನು ನೀವು ಇವತ್ತು ಆಚರಣೆ ಮಾಡ್ತಕ್ಕಂಥ ಸಾಧ್ಯತೆ ಉಂಟು ಅಂತ ಅರ್ಥ. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾವ ಕೆಲಸ ಮಾಡ್ತಿದ್ದೇನೆ ನಾನು ಅಂತ ತಿಳ್ಕೊಳ್ಳಿ. ಇದರ ಮುಂದಿನ ಫಲ ಏನು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಯದ್ಯದಾಚ್ಯರತಿ ಶ್ರೇಷ್ಠಾಸ್ತತ್ತ ದೇವೇತರೋ ಜನಾ. ಶ್ರೇಷ್ಠರಾಗಿರ್ತಕ್ಕಂಥವ್ರು ಮಹಾತ್ಮರು ಹೇಳಿರ್ತಕ್ಕಂಥದ್ದನ್ನು ಪಾಲನೆ ಮಾಡಿ. ಅದರಿಂದಾಗಿ ನಿಮಗೆ ಅನುಕೂಲವೇ ಹೊರತು ಯಾವುದೋ ಒಂದು ಯೋಚನೆಯನ್ನು ಇಟ್ಕೊಂಡು ಕೈ ಹಾಕಿದ ಪಕ್ಷದಲ್ಲಿ ಅಲ್ಲಿ ಗೆಲುವು ಸಿಗುತ್ತೆ ಅಂತಲೂ ಹೇಳೋಕ್ಕಾಗೋಲ್ಲ, ಅಥವಾ ಅನುಕೂಲ ಆಗುತ್ತೆ ಅಂತಲೂ ಹೇಳೋಕ್ಕಾಗೋಲ್ಲ. ಹಾಗಾಗಿ ಎಚ್ಚರಿಕೆ ಬೇಕು. ಗಣಪತಿ ಆರಾಧನೆ ನಿಮಗೂ ಸಹ ಬೇಕಿವತ್ತು. ಕುಂಭರಾಶಿಯವರು ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ನಂತರ ಒಂದು ಗೋಪೂಜೆಯನ್ನು ಮಾಡ್ಕೊಳ್ಳಿ. ಆ ನಂತರದಲ್ಲಿ ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನಾನು ನೆನ್ನೆನೇ ಹೇಳಿದ್ದೆ, ನಿಮಗೆ ಇನ್ನೊಂದು 2-3 ದಿವಸ ತುಂಬ ಚೆನ್ನಾಗಿದೆ. ನಿಮ್ಮ ಪಂಚಮಾಧಿಪತಿ ಲಾಭಸ್ಥಿತಿಯಲ್ಲಿ ಬರ್ತಾನೆ. ಧನಿಷ್ಠ ನಕ್ಷತ್ರವನ್ನು ದಾಟುವಲ್ಲಿವರೆಗೆ ಕೂಡ 4ನೇ ತಾರೀಖಿನವರೆಗೂ ಕೂಡ ಯಾವಾಗ ಕುಂಭರಾಶಿಗೆ ಬರ್ತಾನೆ ಚಂದ್ರ, ಆಗ ನಿಮ್ಮ ಅನುಷ್ಠಾನವನ್ನು ನೀವು ನಿಲ್ಲಿಸಿ. ಅಲ್ಲಿವರೆಗೆ ನಿಲ್ಲಿಸಬೇಡಿ. ದೇವಿಯ ಉಪಾಸನೆಯನ್ನು ನಿಲ್ಲಿಸಬೇಡಿ. ಬಹಳ ಉತ್ಕೃಷ್ಟವಾದಂತಹ ಸಮಯ ಇದು. ಈ ಸಮಯ ವರ್ಷದಲ್ಲಿ ಒಂದೇ ಸಲ ಬರ್ತಕ್ಕಂಥದ್ದು. ಬೇರೆ ಈ ಸಮಯ ಬರೋದಿಲ್ಲ. ಕಾರಣ ಏನು ಅಂದರೆ ಕನ್ಯಾ ರಾಶಿಯಲ್ಲಿ ನಿಮ್ಮ ಸೂರ್ಯ ಅಂತಕ್ಕಂಥವನಿರುವಂಥದ್ದು, ಜನ್ಮರಾಶಿಯಲ್ಲಿ ಶನಿ ಇದ್ದಾನೆ, ಕರ್ಮಫಲ ಕೊಡ್ತಕ್ಕಂಥ ಸ್ಥಿತಿಯಲ್ಲಿದ್ದಾನೆ. ಬಹಳ ಉತ್ತಮವಾದಂಥ ಕಾಲ ಇದು. ಈ ಒಂದು 2-3 ದಿನಗಳೇನಿದೆಯಲ್ಲ, ಅಂದರೆ ಮೊನ್ನೆ ದಿವಸ ನಾನು 28ನೇ ತಾರೀಖಿನಿಂದ ಹೇಳ್ತಾ ಇದ್ದೀನಿ. ಮೂಲ ನಕ್ಷತ್ರ ಯಾವತ್ತಿಂದಿತ್ತೋ ಅವತ್ತಿನಿಂದ. ಹಾಗಾಗಿ 28, 29, 30, 1, 2, 5 ದಿನಗಳೇನಿದೆಯಲ್ಲ, ಬಹಳ ಉತ್ತಮವಾಗಿರ್ತಕ್ಕಂಥ ದಿನ ನಿಮಗೆ. ಮೀನರಾಶಿಯವರಿಗೆ ದೇವಿಯ ಉಪಾಸನೆಯನ್ನು ತೀವ್ರವಾಗಿ ಮಾಡಿ. ಯಾಕೆಂದರೆ ಅಷ್ಟಮದಲ್ಲಿರ್ತಕ್ಕಂತಹ ಭಾಗ್ಯಧನಾಧಿಪತಿ ಆಗಿರ್ತಕ್ಕಂತಹ ಮಂಗಳ ದೃಷ್ಟಿ ಕೊಡ್ತಾನೆ. ಮಂಗಳೋತ್ಪತ್ತಿ ಆಗುತ್ತೆ, ಮಂಗಳಾಶಾಸನವಾಗ್ತದೆ. ನಿಮಗೆ ಎಲ್ಲ ರೀತಿಯ ಮಾಂಗಲ್ಯಪೂರಿತವಾಗಿರತಕ್ಕಂತಹ ಫಲಗಳು ಸಿಕ್ಕತ್ತೆ. ಆರಾಧನೆ ಸರಿಯಾಗಿ ಮಾಡಿಕೊಳ್ಳಿ ದೇವಿಯ ಉಪಾಸನೆ ಅಂತ ಹೇಳಿದ್ದೆ. ಅದನ್ನೇ ಇನ್ನೂ 2 ದಿವಸ ಮುಂದುವರಿಸಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಭಗವತಿ ಅನುಗ್ರಹವಾಗಲಿ. ಹಾಗೆ 12 ರಾಶಿಯವರಿಗೂ ಕೂಡ ಈ ನವರಾತ್ರಿಯ ವಿಶೇಷವಾಗಿರತಕ್ಕಂಥ ಸಂದರ್ಭದಲ್ಲಿ ವಿಜಯದಶಮಿಯ ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಲ್ಲಿಸ್ತಾ, ಅಮ್ಮನವರು ಸದಾಕಾಲ ನಿಮಗೆ ಸುಖವನ್ನು ಉಂಟು ಮಾಡಲಿ, ಸಮಾಧಾನ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಬಹುಶಃ ಇಂದಿಗೆ ಉಪವಾಸ ಮುಗಿಯುತ್ತೆ ಅಂತ ಭಾವಿಸ್ತೇನೆ. ಹೌದಲ್ವಾ ಗುರುಜಿ? ನಾಳೆಯಿಂದ ಪ್ರಸಾದವನ್ನ ಅವರು ಸ್ವೀಕಾರ ಮಾಡ್ಕೋಬೇಕು. ಅಂದ್ರೆ ಈಗ 10 ದಿನಗಳ ಪರ್ಯಂತರವಾಗಿ ಯಾವ ರೀತಿಯಲ್ಲಿ ವ್ರತವನ್ನು ಇದ್ದರಿ ಹೇಳಿದ್ದೆ ನಾನು, ನಿಮ್ಮ ಶಕ್ತಿಯಾನುಸಾರ ಉಪವಾಸವನ್ನು ಮಾಡ್ಕೊಳ್ಳಿ ಅಂತ. ಇವತ್ತು ರಾತ್ರಿ ನೆನ್ಪಿಟ್ಕೊಳ್ಳಿ, ರಾತ್ರಿ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದವರು ರಾತ್ರಿಯೇ ವಿಸರ್ಜನೆ ಮಾಡಬೇಕು. ಆ ನಂತರ ಹಗಲೊತ್ತು ವ್ರತವನ್ನು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ಮಧ್ಯಾಹ್ನಕ್ಕೆ ಊಟದ ಸಮಯಕ್ಕೆ ವ್ರತವನ್ನು ವಿಸರ್ಜನೆ ಮಾಡಿ ಸುಮಂಗಲಿಯರಿಗೆ ಊಟಾದಿಗಳನ್ನು ಬಾಗಿನಾದಿಗಳನ್ನು ಕೊಟ್ಕೊಂಡು ಅವರಿಂದ ಆಶೀರ್ವಾದವನ್ನು ತಗೊಂಡು ಆ ನಂತರದಲ್ಲಿ ಉಪವಾಸ ವ್ರತವನ್ನು ವಿಸರ್ಜನೆ ಮಾಡುವುದಕ್ಕಿಂತ ಮೊದಲು ಅನೇನ ಮಯಾ ಆಚರಿತ ನವರಾತ್ರಿ ವ್ರತಾಚರಣ ವಿಧಿ ಕರ್ಮಣ ಶ್ರೀ ಜಗದಂಬಾ ಪ್ರಿಯತಾಂ ಅಂತ ಹೇಳಿ ನೀರನ್ನು ಬಿಡಬೇಕು. ಇಲ್ಲ ಗುರುಗಳೇ, ನಮಗೆ ಇದೆಲ್ಲ ಹೇಳ್ಕೊಳಕ್ಕೆ ಬರಲ್ಲ, ಏನೂ ಮಾಡಬೇಡಿ. 2 ಅಕ್ಷತೆ ಕಾಳು ತಗೊಳ್ಳಿ, ಒಂದು ಸ್ವಲ್ಪ ಹೂ ತಗೊಳ್ಳಿ, 2 ಉದ್ಧರಣೆ ಅದಕ್ಕೆ ನೀರು ಹಾಕಿ ಕೈಯಲ್ಲಿ ಹಿಂಗೆ ಹಿಡ್ಕೊಳ್ಳಿ, ಕೇಳಿ, ಅಮ್ಮ ನಾನು ಶಕ್ತ್ಯಾನುಸಾರ ನಿನ್ನ
ಪೂಜೆ ವ್ರತ ಮಾಡಿದ್ದೀನಿ ತಾಯಿ. ಸರಿ ಅಮ್ಮ, ನನ್ನ ಶಕ್ತ್ಯಾನುಸಾರ ನೀನು ಪೂಜೆ ಮಾಡಿದ್ದೀನಿ ಕಣೆ ಅಮ್ಮ. ಏನೋ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ಬೋದು, ತಪ್ಪುಗಳಾಗಿರ್ಬೋದು, ಕ್ಷಮಿಸ್ಬಿಡು ತಾಯಿ, ಒಪ್ಪಿಸ್ಕೊಂಬಿಡಮ್ಮ ನಾನು ಮಾಡಿರೋ ಪೂಜೆಯನ್ನು ನಿನ್ನ ಪಾದಕ್ಕೆ ಅಂತ ಹೇಳಿ ಅರ್ಪಣೆ ಮಾಡಿ ಕೈ ಮುಗಿದರೆ ಅಲ್ಲಿಗೆ ವ್ರತ ಸಮಾಪ್ತಿ ಆದಂಗೆ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಇಷ್ಟೆಲ್ಲ ವಿಶೇಷವಾದ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಭಗವತ್ ಶಕ್ತಿಯ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಸಮಸ್ತ ಭರತಖಂಡಕ್ಕೆ, ಆ ಮೂಲಕವಾಗಿ ಇಡೀ ವಿಶ್ವಕ್ಕೆ ಶಾಂತಿ ಉಂಟಾಗಲಿ ಅಂಥೇಳಿ ಎಲ್ಲರೂ ಸಹ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ. ಹೊರಡೋ ಸಮಯ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆ ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ಸಿಗೋಣ. ಹೋಗಿ ಬರೋದಾ? ನಮಸ್ಕಾರ.